लयस्थितिलयोन्नियतिप्रदाय ज्ञानप्रदाय विबुधासुरसौख्यदुःखसत्कारणाय वितताय नमो नमस्ते। ಶ್ರೀಕೃಷ್ಣ ಪರಮಾತ್ಮ ತನ್ನ ಪ್ರತಿಯೊಂದು ಕಾರ್ಯಗಳಿಂದ, ತನ್ನ ರೂಪದಿಂದ, ತನ್ನ ಮಕ್ಕಳಿಂದ, ತನ್ನ ಮಡದಿಯಿಂದ, ಎಲ್ಲರಿಂದಲೂ ನಮಗೆ ಸಂದೇಶಗಳನ್ನು ಕೊಡ್ತಾನೆ, ಉಪದೇಶವನ್ನು ಮಾಡುತ್ತಾನೆ, ಉದ್ಧಾರವನ್ನು ಮಾಡುತ್ತಾನೆ. ಸಚ್ಚಿದಾನಂದ ಮೂರ್ತಿಯಾದ ಭಗವಂತನ ದೇಹದೊಳಗೆ ಪ್ರಾಕೃತವಾದ ಭೌತಿಕವಾದ ರಕ್ತ, ಮಾಂಸ, ಹೊಲಸು ಯಾವುದು ಇಲ್ಲ ಹೇಗೋ, ಎಲ್ಲವೂ ಜ್ಞಾನಾನಂದ ರೂಪ ಹೇಗೋ, ಹಾಗೆ ಆ ಭಗವಂತನ ಚರಿತ್ರೆಯೊಳಗಿನ ಪ್ರತಿಯೊಂದು ಸಣ್ಣ ಪುಟ್ಟ ದೊಡ್ಡ ಎಲ್ಲ ಘಟನೆಗಳು ಕೂಡ ಜ್ಞಾನವನ್ನು ಕೊಡದೆ, ಆನಂದವನ್ನು ನೀಡದೇ ಇರುವ ಘಟನೆಗಳಿಲ್ಲ. ಎಲ್ಲವೂ ಸಚ್ಚಿದಾನಂದವನ್ನ ಕೊಡುವ, ಮೋಕ್ಷವನ್ನೇ ಕೊಡುವ ಘಟನೆಗಳು ಭಗವಂತನ ಚರಿತ್ರೆಯಲ್ಲಿ ನಮಗೆ ನೋಡಲು ಸಿಗ್ತದೆ. ಶ್ರೀಕೃಷ್ಣ ಪರಮಾತ್ಮ ಪಾರಿಜಾತ ವೃಕ್ಷವನ್ನು ತಂದು ಸತ್ಯಭಾಮಾದೇವಿಯ ಮನೆಯಲ್ಲಿ ನಟ್ಟಿದ್ದಾನೆ. ಇಂದ್ರದೇವರು ಕೊಟ್ಟ ರತ್ನದ ಶೃಂಗ, ನರಕಾಸುರನ ಪ್ರಾಜ್ಯೋತಿಷ ಪಟ್ಟಣದಿಂದ ಗರುಡನ ಮೇಲೆ ಹೊತ್ತುಕೊಂಡು ತಂದಂತಹ 200 ಯೋಜನ ವಿಸ್ತೀರ್ಣವಾದಂತಹ ರತ್ನದ ಪರ್ವತ, ಇವುಗಳನ್ನೆಲ್ಲ ತಂದು ದ್ವಾರಕೆಯಲ್ಲಿ ಇಟ್ಟ. ನರಕಾಸುರನಿಗೂ ಕೃಷ್ಣನಿಗೂ ಇರುವ ವ್ಯತ್ಯಾಸ, ಅದೆಲ್ಲವನ್ನೂ ತಾನೇ ಇಟ್ಟುಕೊಂಡು ಭೋಗ ಮಾಡಬೇಕು ಎಂಬ ದುರಾಶೆ ನರಕಾಸುರನಿಗೆ. ಬಹುಲೌದಾರಿಯ ವಿರಿಯಾಗಿ ದೇಹನಾದಂತಹ ಭಗವಂತನಿಗೆ, ಔದಾರ್ಯ ತುಂಬಿದ ಕೃಷ್ಣನಿಗೆ ಸದ್ವಿನಿಯೋಗ ಮಾಡುವ ಸಜ್ಜನರಿಗೆ ಮುಟ್ಟಬೇಕು ಎಂಬಂತಹ ಕಾರುಣ್ಯ ಆ ರತ್ನಗಳನ್ನೆಲ್ಲ ಸಜ್ಜನರಿಗೆ ಹಂಚಿದ್ದಾನೆ. ಸಮುದ್ರದ ಆಳಕ್ಕೆಳೆದು ಹುಡುಕಿದಾಗ ಅಲ್ಲಿ ಇಲ್ಲಿ ಒಂದೊಂದು ರತ್ನಗಳು ಸಿಕ್ಕರೆ ಬಹಳ ಆಗತ್ತೆ. ಆದರೆ ರತ್ನದ್ದೇ ಆದ ಪರ್ವತ, ಆದರೆ ಭಗವಂತ ಅದನ್ನೆಲ್ಲರಿಗೂ ಹಂಚಿ ಅನುಗ್ರಹವನ್ನು ಮಾಡಿದ್ದಾನೆ. ಶ್ರೀಕೃಷ್ಣ ಪರಮಾತ್ಮನ ವೈಭವವನ್ನು ತಿಳಿಸ್ತಾ ಕೃಷ್ಣ ಪರಮಾತ್ಮನ ಮಕ್ಕಳ ಬಗ್ಗೆ ಹೇಳ್ತಾರೆ. ರುಕ್ಮಿಣೀ ದೇವಿಯಲ್ಲಿ ಅವತಾರ ಮಾಡಿದವನು ಪ್ರದ್ಯುಮ್ನ, ಜಾಂಬವತಿಯ ಮಗ ಸಾಂಬ. ಸತ್ಯಭಾಮಾದೇವಿಯಲ್ಲಿ ಅವತಾರ ಮಾಡಿದವನು ಭಾನು. ಚಾರುದೇಶ್ನ ರುಕ್ಮಿಣಿಯಲ್ಲಿಯೇ ಹುಟ್ಟಿದ ಮತ್ತೊಬ್ಬ ಮಗ. ಎಷ್ಟು ಸುಂದರವಾಗಿದೆ ನೋಡಿ. ಶ್ರೀಕೃಷ್ಣ ಪರಮಾತ್ಮನ ಮಗ ಪ್ರದ್ಯುಮ್ನ, ಇವನು ಕಾಮನ ಅವತಾರ. ಇನ್ನೊಬ್ಬ ಮಗ ಚಾರುದೇಶ್ನ, ಅವನು ಗಣಪತಿಯ ಅವತಾರ. ಚಾರುದೇಶ್ನಾಹ್ವಯ ನೆನೆಸಿ ಅವತಾರ ಮಾಡಿದೆ ರುಕ್ಮಿಣಿಯಲಿ.
ಜಗನ್ನಾಥದಾಸರು ತಿಳಿಸುವಂತೆ ರುಕ್ಮಿಣಿಯಲ್ಲಿ ಚಾರುದೇಷ್ಣನಾಗಿ ಗಣಪತಿ ಅವತಾರ ಮಾಡಿದ್ದಾನೆ. ಕಾಮ ಪ್ರದ್ಯುಮ್ನ ಎರಡು ರೂಪದಿಂದ ಅವತಾರ ಮಾಡಿದ್ದಾನೆ, ಪ್ರದ್ಯುಮ್ನಾಗಿ ಸಾಂಬನಾಗಿ. ಸಾಂಬನೂ ಕಾಮನ ಅವತಾರ, ಪ್ರದ್ಯುಮ್ನನೂ ಕಾಮನ ಅವತಾರ. ಅದೇ ರುಕ್ಮಿಣಿಯಲ್ಲಿ ಹುಟ್ಟಿದ ಮತ್ತೊಬ್ಬ ಮಗ ಚಾರುದೇಷ್ಣ, ಅವನು ಗಣಪತಿಯ ಅವತಾರ. ನಮಗೇನು ತಿಳಿಸ್ತಾನೆ ಭಗವಂತ ಇದರಿಂದ? ಒಳ್ಳೆಯ ಕಾಮನೆಗಳನ್ನು ಮಾಡಿ ಜನಗಳಿಗೆ ಸಂಕಲ್ಪಗಳನ್ನು, ಕಾಮನೆಗಳನ್ನು, ಒಳ್ಳೆಯದನ್ನ ಮಾಡುವುದಕ್ಕೆ ಹೆದರ್ತಾರೆ. ಮಾಡುವುದು ದೂರ ಇರಲಿ, ನೀನು ಸಂಕಲ್ಪ ಮಾಡು ಸಾಕು, ಬರುವುದು ಬಿಡುವುದು ಮುಂದೆ. ನಿತ್ಯದಲ್ಲಿ ನಾನು ಶಾಸ್ತ್ರಗಳ ಶ್ರವಣ ಮಾಡುತ್ತೇನೆ, ಒಂದು ಸಂಕಲ್ಪ ಮಾಡಿ. ನಿತ್ಯದಲ್ಲಿ ದೇವರ ಪೂಜೆ ಮಾಡುತ್ತೇನೆ ಅಂತ ಸಂಕಲ್ಪ ಮಾಡಿ. ನೈವೇದ್ಯ ಇಲ್ಲದೆ ಬಾಯಿಯಲ್ಲಿ ಅನ್ನ ಹಾಕುವುದಿಲ್ಲ ಅಂತ ಒಂದು ಸದೀಕ್ಷೆ, ಉತ್ತಮವಾದ ಸಂಕಲ್ಪವನ್ನು ಮಾಡಿ ಸಾಕು. ಸಂಕಲ್ಪವನ್ನು ನಾವು ಮಾಡಿದರೆ, ಶ್ರದ್ಧೆಯಿಂದ ಭಕ್ತಿಯಿಂದ ಭಗವಂತನಿಗೆ ಮೊರೆ ಹೊಕ್ಕರೆ, ಆ ಸಂಕಲ್ಪವನ್ನು ಭಗವಂತ ಯಾವ ವಿಘ್ನಗಳಿಲ್ಲದೆ ಇದ್ದಂತೆ ಈಡೇರಿಸ್ತಾನೆ, ಅದನ್ನು ಪೂರ್ಣ ಮಾಡುತ್ತಾನೆ. ಇದನ್ನು ಪರಮಾತ್ಮನಿಗೆ ತಿಳಿಸಬೇಕಾಗಿದೆ. ಉತ್ತಮವಾದ ಸಂಕಲ್ಪಗಳನ್ನು, ಒಳ್ಳೆಯ ನಿರ್ಧಾರಗಳನ್ನು, ಸದಿಚ್ಛೆಗಳನ್ನು ಮಾಡುವುದಕ್ಕೆ ಹಿಂದೆ ಹಾಕಬೇಡಿ. ಸದಿಚ್ಛೆಗಳನ್ನು ಮಾಡಿ ಪೂರ್ಣ ಮಾಡುವುದಕ್ಕೆ ಭಗವಂತ ಇದ್ದಾನೆ. ಬಂದ ವಿಘ್ನಗಳನ್ನು ಕಳೆದು ನಮಗೆ ಬರುವ ಎಲ್ಲ ವಿಧವಾದಂತಹ ಇಷ್ಟಾರ್ಥಗಳನ್ನು ಕೊಡುವುದಕ್ಕೆ ಪರಮಾತ್ಮ ಸಿದ್ಧಹಸ್ತನಾಗಿದ್ದಾನೆ. ಸಂಕಲ್ಪ ಮಾಡಿ ಅಂತ ನಮಗೆ ಭಗವಂತ ಸಂದೇಶ ಕೊಡ್ತಾನೆ. ಅದು ಹೇಗೆ? ಒಬ್ಬ ಮಗ ಕಾಮ, ಮತ್ತೊಬ್ಬ ಮಗ ಗಣಪತಿ. ಕೃಷ್ಣನ ಮಗ ಕಾಮ, ಅವನು ಕೆಟ್ಟ ಕಾಮ ಹೇಗಾಗ್ತಾನೆ? ಕೃಷ್ಣನ ಮಗನಾದ ಕಾಮ, ಇದರರ್ಥ ಭಗವಂತನಿಗೆ ಬೇಕಾದ ಕಾಮ, ಪರಮಾತ್ಮನಿಗೆ ಬೇಕಾದ, ಭಗವಂತನಿಗೆ ಪ್ರಿಯವಾದ ಒಳ್ಳೆಯ ಸತ್ಕರ್ಮಗಳನ್ನು ಮಾಡಬೇಕೆಂಬ ಸದಿಚ್ಛೆಗಳುಂಟಲ್ಲ, ಅಂತಹ ಕಾಮಗಳು ಇವನು ಪ್ರದ್ಯುಮ್ನ. ಅಂತಹ ಪ್ರದ್ಯುಮ್ನ ಸತ್ಕಾಮಗಳು, ಸದಿಚ್ಛೆಗಳು ನಮಗೇನಾದರೂ ಬಂದ್ರೆ ಅದನ್ನು ಪೂರ್ಣ ಮಾಡುವುದಕ್ಕೆ ಚಾರುದೇಶನ ಮತ್ತೊಬ್ಬ ಮಗನಿದ್ದಾನೆ, ಗಣಪತಿ ಇದ್ದಾನೆ. ಬಂದ ವಿಘ್ನಗಳನ್ನೆಲ್ಲ ಪರಿಹಾರ ಮಾಡಿ ನಿಮಗೆ ಶ್ರೇಷ್ಠವಾದಂತಹ ಯಶಸ್ಸನ್ನು, ಕೀರ್ತಿಯನ್ನು ಕೊಡ್ತಾನೆ ಪರಮಾತ್ಮ. ಇದನ್ನು ಪರಮಾತ್ಮ ಮಾತಾಡಿ ತಿಳಿಸಲಿಲ್ಲ, ತನ್ನಿಬ್ಬರು ಮಕ್ಕಳನ್ನು ಮುಂದೆ ನಿಂದಿರಿಸಿ ತಿಳಿಸಿದ. ಇಕೋ ಇವನು ಕಾಮ, ಇವನು ನನ್ನ ಮಗ, ನನಗೆ ಬೇಕಾದ ಕಾಮವನ್ನು ನೀನು ಮಾಡು. ನಿನಗೇನಾದರೂ ವಿಘ್ನ ಬರುತ್ತಲ್ಲ, ಚಾರುದೇಶನ ಇದ್ದಾನೆ, ಗಣಪತಿ ಇದ್ದಾನೆ, ಅವನೂ ನನ್ನ ಮಗ, ಎಲ್ಲ ವಿಘ್ನಗಳನ್ನು ಪರಿಹಾರ ಮಾಡುತ್ತಾನೆ. ಹೀಗೆ ಒಂದಲ್ಲ ಎರಡು ಕಾಮನ ಅವತಾರರನ್ನ ತನ್ನ ಮಕ್ಕಳನ್ನು ಮಾಡಿಕೊಂಡು ಗಣಪತಿಯನ್ನ ಮತ್ತೊಬ್ಬ ಮಗನನ್ನಾಗಿ ಮಾಡುವ ಮೂಲಕ ದೇವರು ಸೂಚಿಸಿದರೆ, ಇನ್ನು ಕೆಟ್ಟ ಕಾಮಗಳನ್ನು ಮಾಡಿದರೆ ಏನು ಮಾಡುತ್ತೇನೆ ಅದನ್ನು ತೋರಿಸಿದ್ದಾನೆ. ಕೆಟ್ಟ ಕಾಮಗಳಿಗೆ ಅಭಿಮಾನಿ ಯಾರು? ಅವನು ಕಾಲನೇಮಿ, ಅವನೇ ಕಂಸ. ದುಷ್ಟವಾದ ಕಾಮಗಳನ್ನು ನೀವು ಮಾಡಿದರೆ ನಿಮ್ಮನ್ನು ಸಂಹಾರ ಮಾಡುವುದಕ್ಕೂ ನಾನು ಹಿಂದೆ ಮುಂದೆ ನೋಡುವುದಿಲ್ಲ. ಅರ್ಥಾತ್ ನಿಮ್ಮ ಕಾಮಗಳನ್ನು ನಾನು ನಾಶ ಮಾಡುತ್ತೇನೆ. ಒಳ್ಳೆಯ ಕಾಮನಗಳನ್ನು ಮಾಡಿದರೆ ವಿಘ್ನಗಳು ಬರದೇ ಇದ್ದಂತೆ ಅದನ್ನು ಪೂರ್ಣ ಮಾಡುತ್ತಾನೆ. ಕಂಸನನ್ನು ಸಂಹಾರ ಮಾಡುವ ಮೂಲಕ, ಕಂಸನೂ ಕಾಮದ ಪ್ರತೀಕ ಅಂತ ಶ್ರೀಮದ್ ಆಚಾರ್ಯರು ಹೇಳುತ್ತಾರೆ. ಕಾಲನೇಮಿಯ ಅವತಾರ ಅವನು ಕಂಸ. ಕಂಸನನ್ನು ಕೊಂದ, ಒಳ್ಳೆಯ ಕಾಮನೆಗಳಿಗೆ ಅಭಿಮಾನಿಗಳಾದ ಕಾಮನನ್ನು ತನ್ನ ಮಕ್ಕಳನ್ನಾಗಿ ಮಾಡಿಕೊಂಡ. ಬಂದ ವಿಘ್ನಗಳನ್ನೆಲ್ಲ ಕಳೆಯುತ್ತೇನೆ ಅಂತ ತೋರಿಸುವುದಕ್ಕೆ ಚಾರುದೇಶನನ್ನು ತನ್ನ ಮಗನಾಗಿ ಮಾಡಿಕೊಂಡಿದ್ದ. ಸತ್ಯಭಾಮೆಯ ಮಗನಾಗಿ ಭಾನು, ಅವನು ಸೂರ್ಯನ ತಮ್ಮನಾದ ಸವಿತೃವಿನ ಅವತಾರ. ಇವರೆಲ್ಲರನ್ನೂ ಪರಮಾತ್ಮ ಸೃಷ್ಟಿ ಮಾಡಿದ್ದಾನೆ. ಪ್ರದ್ಯುಮ್ನ ಹಾಗೂ ಸಾಂಬರು ನಾಗಲೋಕಕ್ಕೆ ಹೋಗಿ ವಾಸುಕಿ ಮೊದಲಾದವರೆಲ್ಲರನ್ನೂ ಸೋಲಿಸಿ ರತ್ನದ ರಾಶಿಯನ್ನೇ ತೆಗೆದುಕೊಂಡು ಬಂದು ಭಗವಂತನಿಗೆ ಸಮರ್ಪಣೆ ಮಾಡಿದ್ದಾರೆ. ಒಂದು ಸಲ ಯುದ್ಧ ಆಡುವಾಗ ಆ ನಾಗಲೋಕದಲ್ಲಿ ವಿಜಯವನ್ನು ಸಾಧಿಸಿ ಬರುವಾಗ ಅಷ್ಟರಲ್ಲಿ ಶ್ರೀಕೃಷ್ಣ ಪರಮಾತ್ಮ ಪಾರಿಜಾತ ಹರಣ ಮಾಡಿ ಇಂದ್ರಾದಿ ದೇವತೆಗಳನ್ನ ಸೋಲಿಸುವ ಸಂದರ್ಭ. ಪ್ರದ್ಯುಮ್ನ ಸಾಂಬರು ಬರ್ತಾ ಇದ್ದಾರೆ.
ಇಂದ್ರನ ಜೊತೆಗೆ ಶ್ರೀಕೃಷ್ಣ ಪರಮಾತ್ಮ ಯುದ್ಧ ಮಾಡಿ ಸೋಲಿಸಿದರೆ, ಇಂದ್ರನ ಮಕ್ಕಳಾದ ಜಯಂತ ಮತ್ತು ವೃಷಭ ಇವರ ಜೊತೆಗೆ ಪ್ರದ್ಯುಮ್ನ ಮತ್ತು ಸಾಂಬರು ಯುದ್ಧ ಮಾಡಿ ಅವರನ್ನು ಸೋಲಿಸಿ ಬರ್ತಾ ಇದ್ದಾರೆ. ಸೋಲಿಸುವಾಗ ಪರಾಜಿತರೇನೋ ಆಗಿದ್ದಾರೆ ಇಂದ್ರನ ಮಕ್ಕಳು. ಆದರೆ ಇವರ ರಥಗಳನ್ನು ಸುಟ್ಟು ಹಾಕಿದ್ದಾರೆ ತಮ್ಮ ದೈವೀ ಶಕ್ತಿಯಿಂದ. ಇವರಿಗೆ ಅದೊಂದು ಬಹಳ ದೊಡ್ಡ ಗುಣವೇ ಆಯಿತು, ಪ್ಲಸ್ ಪಾಯಿಂಟ್ ಆಯಿತು. ದ್ರೋಣಾಚಾರ್ಯರು ಪಾಂಡವರಿಗೆ ಹೇಳ್ತಾರೆ, ಜಿಗಸ್ತ್ರ ಬಾಹ್ಯಾಂ ಭವತಾಂ ಪ್ರವೃತ್ತಿಂ. ಉಂಗುರ ಬಾವಿಯಲ್ಲಿ ಬಿದ್ದಿರ್ತದೆ, ಧರ್ಮರಾಜನ ಉಂಗುರ. ನಾನು ಜಿಗಿದು ತೆಗಿತೇನೆ, ಹಾರಿ ತೆಗಿತೇನೆ, ನೀರೆಲ್ಲ ಖಾಲಿ ಮಾಡಿ ಪಂಪ್ ಹಚ್ಚಿ ತೆಗಿತೇನೆ ಅಂತ ಒಬ್ಬೊಬ್ಬರು ಒಂದೊಂದು ಮಾತಾಡ್ತಾರೆ. ದ್ರೋಣಾಚಾರ್ಯರಂತಾರೆ, ನೀವು ಕ್ಷತ್ರಿಯ ಕುಮಾರರು ವಿದ್ಯೆಯ ಬಲದಿಂದ ಮಾಡುವ ಕೆಲಸವನ್ನು ಹುಂಬತನದಿಂದ ಮಾಡಿದರೆ ಕ್ಷತ್ರಿಯರು ಅಂತ ಅನ್ನೋದಿಲ್ಲ ನಿಮಗೆ. ಇವತ್ತು ನಮಗೂ ಅಷ್ಟೇ, ಜಗತ್ತಿನಲ್ಲಿ ಏನೇ ಅನಾಹುತಗಳ ನಡೆಯಲಿ, ಆಪತ್ತುಗಳ ಬರಲಿ, ಬ್ರಾಹ್ಮಣರಾಗಿ ವಿದ್ಯಾವಂತರಾಗಿ ವಿದ್ಯೆಯ ಬಲದಿಂದ, ಮಂತ್ರದ ಬಲದಿಂದ ಅದನ್ನು ಎದುರಿಸುವ ಶಕ್ತಿ ನಮ್ಮಲ್ಲಿ ಇರಬೇಕೇ ಹೊರತು ನಾವು ಬೀದಿಗಿಳಿದ್ದೇವೆ ಅಂದ್ರೆ ಸರಿಯಲ್ಲ. ನಿಜವಾಗಿ ಆ ಪರಿಸ್ಥಿತಿ ಇವತ್ತು ಅನಿವಾರ್ಯವಾಗಿ ಒದಗಿ ಬರ್ತಾ ಇದೆ. ಆದರೆ ದ್ರೋಣಾಚಾರ್ಯರ ಮಾತು ನಮಗೆ ನೆನಪಾಗಿದೆ, ಚಿದಸ್ತ್ರ ಬಾಹ್ಯಾಂ ಭವತಾಂ ಪ್ರವೃತ್ತಿ. ನಾನು ಯಾರು ಅಂತ ಹೇಳಿಕೊಳ್ಳುವ ಸಂದರ್ಭ ಬರಬಾರದು. ನನ್ನನ್ನು ನೋಡಿದರೆ ನಾನು ಯಾರು ಅಂತ ಗೊತ್ತಾಗಬೇಕು. ಸಂಗೀತಗಾರನಿದ್ದಾನೆ ಅಂತ ಅವನಿಗೆ ಯಾವಾಗಲೂ ಅದೇ ಗುಂಗಿರಬೇಕು. ಅದನ್ನು ನೋಡಿದರೆ ಇವನು ಸಂಗೀತಗಾರ ಅಂತ ಅನಿಸ್ಬೇಕು, ನೋಡಿದರೆ ಇವನು ಮಹಾಪರಾಕ್ರಮಿ ಅಂತ ಗೊತ್ತಾಗಬೇಕು. ಹಾಗೆ ಮುಖದ ವರ್ಚಸ್ಸನ್ನು ಕಂಡಾಗ ಇವನು ಬ್ರಹ್ಮವರ್ಚಸ್ವಿಯಾಗಿದ್ದಾನೆ ಅಂತ ಗುರುತು ಸಿಗಬೇಕು. ಹಾಗೆ ನಾವಿರಬೇಕು. ಹಾಗಿಲ್ಲ ಇವತ್ತು ನಾವು. ನಮಗೆ ಬಂದ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳುವುದಕ್ಕೆ ಏನೇನೋ ಉಪಾಯಗಳನ್ನು ಹುಡುಕ್ತಾ ಇದ್ದೇವೆ. ಹಾಗೆ ಪ್ರದ್ಯುಮ್ನಂದ ನಾವು ವಿದ್ಯಾವಂತರು, ಯಾವ ವಾಹನದ ಮೇಲೆ ಆಧಾರಪಟ್ಟು ನಿಂತವರಲ್ಲ. ನಮ್ಮ ವಾಹನಗಳನ್ನು ಸುಟ್ಟಾಕಿದರೆ ಹಾಕಿ, ನಮ್ಮ ವಿದ್ಯೆಯನ್ನು ತೋರಿಸುವುದಕ್ಕೆ ಇದೊಂದು ಸದವಕಾಶ ಅಂತ ತಿಳಿದುಕೊಳ್ತೇವೆ ಅಂತ ಸಾಂಬನನ್ನೂ ಕರೆದುಕೊಂಡು ಪ್ರದ್ಯುಮ್ನ ತನಗಿರುವ ಮಾಯಾವಿದ್ಯೆಯ ಬಲದಿಂದ ರತಿದೇವಿಯಿಂದ ಕಲಿತಂತಹ ಶಂಬರಾಸುರನ ಮಗಳು ಅರ್ಥಾತ್ ಇವನ ಮಡದಿಯೇ ಆ ಮಾಯಾವಿದ್ಯೆಯಿಂದ ದ್ವಾರಕಾಪಟ್ಟಣಕ್ಕೆ ಸಾಂಬನನ್ನು ಕರೆದುಕೊಂಡು ಬರ್ತಾನೆ. ವಿದ್ಯೆಯ ಬಲದ ಮೇಲೆ ನಿಮಗೆ ಹೆಚ್ಚು ವಿಶ್ವಾಸ ಇರಲಿ, ಲೌಕಿಕ ಸಾಧನ ಸಲಕರಣೆಗಳ ಮೇಲೆ ವಿಶ್ವಾಸವನ್ನು ಬಹಳ ಇಡಬೇಡಿ ಎಂಬ ನೀತಿಯನ್ನು ಪ್ರದ್ಯುಮ್ನ ತಿಳಿಸಿಕೊಟ್ಟ. ಇದಾದ ಮೇಲೆ ಶ್ರೀಕೃಷ್ಣ ಪರಮಾತ್ಮನ ದಿವ್ಯವಾದ ದರ್ಶನವನ್ನು ಪಡೆಯುವುದಕ್ಕೆ ನಾರದರು ಬರ್ತಾರೆ. ವಿಸ್ತಾರವಾಗಿ ಮೊನ್ನೆ ನೀವು ಆ ಕಥೆಯನ್ನು ಕೇಳಿದ್ದೀರಿ. 16,108 ಜನರ ಮನೆಯಲ್ಲಿ ಕೃಷ್ಣ ಪರಮಾತ್ಮ ಹೇಗಿದ್ದಾನೆ, ಯಾರ ಜೊತೆಗೆ ಏನು ಮಾತಾಡ್ತಾನೆ, ಹೇಗಿರ್ತಾನೆ, ಎಲ್ಲರನ್ನೂ ಸಂತೋಷ ಪಡಿಸ್ತಾನೋ ಇಲ್ವೋ, ಇದನ್ನು ನಾರದರಿಗೆ ನೋಡಬೇಕಾಗಿದೆ. ನಾರದರು ಅಂತ ಅವರಿಗೆ ಕರೆಯುವುದು ಯಾಕೆ? ನಮ್ಮೆಲ್ಲರಿಗೆ ತಿಳುವಳಿಕೆಯನ್ನು ಕೊಡ್ತಾರೆ ಅನ್ನುವುದಕ್ಕೆ ಅವರು ನಾರದರು. ನರಾಣಾಮಿದಂ ನಾರಂ ನಾರಂ ದದಾತೀತಿ ನಾರದ. ನರರಿಗೆ ತಿಳುವಳಿಕೆಯನ್ನ ಕೊಡುವವರು ನಾರದರು. ನಮ್ಮಂತಹ ನರರಿಗೆ ಏನ್ ಚಿಂತೆ? ಎಲ್ಲರನ್ನೂ ಸಮವಾಗಿ ಪ್ರೀತಿಸಬಹುದೇ, ಒಬ್ಬರನ್ನು ಪ್ರೀತಿಸಿ ಉಳಿದವರಿಗೆ ಮೋಸ ಮಾಡಬಹುದೇ ಅನ್ನುವ ಚಿಂತೆ. ಯಾಕೆಂದರೆ ನಾವೇ ನರರು, ನರಿಯಂತೆ ಇದ್ದೇವೆ, ಮೋಸ ಮಾಡುವ ಸ್ವಭಾವದವರೇ ಆದದ್ದರಿಂದ ಅಶಕ್ತಿಯೂ ಇದೆ, ವಂಚನೆಯ ಸ್ವಭಾವವೂ ಇದೆ. ನರಿಯ ಸ್ವಭಾವದ ನರರಿಗೆ ಆ ಭಗವಂತನ ವೈಭವ, ಅವನ ಗುಣ, ಅವುಗಳ ಮೇಲಿನ ವಿಶ್ವಾಸ ನಮಗೆ ಬರುವುದಿಲ್ಲ. ನಿನ್ನ ಸುಗುಣಗಳ ನಂಬುಗೆ ನನಗಿಲ್ಲ. ಆ ಭಗವಂತನ ಗುಣಗಳ ಮೇಲೆ ನಂಬಿಕೆ ನಮಗಿಲ್ಲ. ಎಲ್ಲರನ್ನೂ ಭಗವಂತ ಹೇಗೆ ಪ್ರೀತಿಸಲು ಸಾಧ್ಯ? ನಾವೇನೋ ಒಬ್ರು ಇಬ್ರು 4 ಮಂದಿ ಮೇಲೆ ಪ್ರೀತಿ ಮಾಡ್ತಾ ಇರ್ತೇವೆ, ಉಳಿದವರೆಲ್ಲರ ಮೇಲೂ ಪ್ರೀತಿ ಮಾಡಿದಂತೆ ತೋರಿಸ್ತೇವೆ. ಯಾರು ಬಂದರೂ ಮನೆಗೆ ಬಹಳ ಸಂತೋಷ ಅನ್ನುವ ಹಾಗೆ ಹಲ್ಲು ತೆಗಿತೇವೆ, ಅಷ್ಟೇ. ಸಂತೋಷ ಆಗಿರುವುದಿಲ್ಲ. ಕೆಲವರು ಬಂದಾಗ ನಿಜವಾಗಿ ಸಂತೋಷವಾಗಿರುತ್ತದೆ, ಆಗ ನಗು ಒಳಗಿನಿಂದ ಬರ್ತದೆ. ಇಲ್ಲವೇ ಇದ್ರೆ ಸುಮ್ಮನೆ ಹಲ್ಲು ಕಿಸಿಯೋದು.
ಕಿಸಿಯೋದು ಅಂತಾರೆ, ಅದಕ್ಕೆ ನಗೋದು ಅಂತ ಅನ್ನೋದಿಲ್ಲ. ಹಾಗೆ ಮಾಡುವುದಷ್ಟೇ ಹೊರತು ನಿಜವಾದ ಆನಂದ ಆಗಿರುವುದಿಲ್ಲ. ಇರೋದೇ ನಮ್ಮ ಬಳಗ ಸ್ವಲ್ಪ. ಹೀಗಿರುವಾಗ ಆ ಭಗವಂತನಿಗೆ ಎಷ್ಟು ದೊಡ್ಡ ಬಳಗ, ಎಲ್ಲರನ್ನು ಹೇಗೆ ಪ್ರೀತಿಸ್ತಾನೆ ಅವನು? ಸಾಧ್ಯವೇ ಇಲ್ಲ. ನಾನು ಸುಮ್ಮನೆ ಇಷ್ಟೆಲ್ಲ ಜಪ, ತಪಸ್ಸು, ಉಪವಾಸ, ವ್ರತ, ಚಾತುರ್ಮಾಸ್ಯ ಏನು ಮಾಡಿ ಏನು ಉಪಯೋಗ ಇಲ್ಲ. ಏನಿದ್ರು ತಮ್ಮವ್ರ ಮೇಲೆ ತಾನು ಪ್ರೀತಿ ಮಾಡ್ತಾನೆ. ನಮ್ಮನ್ನು ಅಷ್ಟಕ್ಕಷ್ಟೇ ಹಲಕಿಸಿದ ಕಳಿಸವನಷ್ಟೇ. ಇಷ್ಟಕ್ಕೆ ನಾನು ಯಾಕೆ ಇಷ್ಟು ಕಷ್ಟಪಡಬೇಕು ಅಂತ. ಅವನ ಬಳಗ ಬಹಳ ದೊಡ್ಡದು. ಎಲ್ಲೋ ಹತ್ತುಗಳಲ್ಲೊಂದು ಊರಿದೆ, ಮೊನ್ನೆ ನಿಜವಾಗಿ ಬಹಳ ಸೊಗಸಾಗಿ ನನಗೆ ಕಂಡಿತು. ಏನು ಬಳಗಾನೂರು ಅಂತ, ಶಿರವಾರ ಹತ್ರ ಎಲ್ಲೋ ಅದಂತಲ್ಲ, ವಾಯುದೇವರ ಕ್ಷೇತ್ರ ಅಂತ. ಆಶ್ಚರ್ಯವಾಯಿತು ನನಗೆ. ಬಂಧು ಶತಪುರ ಅಂತ ಸಂಸ್ಕೃತದಲ್ಲಿ ಹೆಸರು. ಬಳಗಾನೂರು ಅಂದ್ರೆ ವಾಯುದೇವರಿಗೆ ಒಬ್ಬರಲ್ಲ ಇಬ್ಬರಲ್ಲ, ಅವರ ಬಳಗ 100 ಅಂದ್ರೆ ಅನಂತ. ಜಗತ್ತಿನೊಳಗಿದ್ದವರು ಎಲ್ಲರೂ ಅವರ ಬಳಗನೇ. ಬಳಗಾನೂರು, ನೂರಾರು ಬಳಗದವರು, ಅನಂತ ಬಳಗ ಇದೆ ಅವರಿಗೆ. ಇಷ್ಟು ಬಳಗ ಇದ್ದಾಗ ಎಲ್ಲರನ್ನು ಹೇಗೆ ಪ್ರೀತಿಸ್ತಾರೆ? ವಾಯುದೇವರದೇ ಹೀಗಿದ್ಮೇಲೆ ಅವರ ಅಪ್ಪನಿಗೆ ಇನ್ನೇನು ಹೇಳಬೇಕು? ಹೀಗಾಗಿ ಅಂತಹ ಪರಮಾತ್ಮನಿಗೆ ಎಲ್ಲರನ್ನೂ ಪ್ರೀತಿಸುವ ಶಕ್ತಿ ಇಲ್ಲದೇ ಇದ್ದಾಗ ನಾವು ಸಾಧನೆ ಮಾಡಿ ಆದರೂ ಎಷ್ಟರ ಮಟ್ಟಿಗೆ ಅವನ ಹತ್ತಿರ ಹೋದೆವು ಎಂಬ ನರಿಗಳಂತಿರುವ ನರರಿಗೆ ಬಂದ ಸಂದೇಹವನ್ನು ಕಳೆಯುವುದಕ್ಕೆ ನಾರದರು ಭಗವಂತನ ಮನೆಗಳಲ್ಲಿ ಹೋಗಿ ಎಲ್ಲ ಸ್ತ್ರೀಯರನ್ನೂ ಕೂಡ ಸಮಾನವಾಗಿ ಪ್ರೀತಿ ಮಾಡ್ತಾ ಇದ್ದಾನೆ. ಯಾರಿಗೂ ವಂಚನೆ ಮಾಡಿಲ್ಲ, ಯಾರನ್ನೂ ಬಿಟ್ಟು ಒಂದು ಕ್ಷಣ ಅಗಲಿಲ್ಲ. ಇದನ್ನು ಪ್ರಾಕ್ಟಿಕಲ್ ಆಗಿ ತಾವು ನೋಡಿ ಜಗತ್ತಿಗೆ ಸಾಬೀತುಪಡಿಸಿ ನಿಮ್ಮೆಲ್ಲರ ಹೃದಯ ಮಂದಿರವನ್ನು ಕೂಡ ಭಗವಂತ ಎಂದಿಗೂ ಬಿಟ್ಟಗಲೋದಿಲ್ಲ. ನಿಮ್ಮನ್ನು ಏನೋ ದೂರದಿಂದ ಸಂಬಂಧಿಕರು ಅನ್ನುವಂತೆ ನೋಡುವುದಿಲ್ಲ. ಅತ್ಯಂತ ಪ್ರೀತಿಯಿಂದಲೇ ಕಾಣ್ತಾನೆ. ಅವಿಶ್ವಾಸ ಮಾಡಬೇಡಿ, ಅಧೈರ್ಯ ಪಡಬೇಡಿ ಎಂಬ ಒಂದು ಸಂದೇಶವನ್ನು ಜನರಿಗೆಲ್ಲ ನಾರದರು ಕೊಡುವುದಕ್ಕೋಸ್ಕರ ಪ್ರತಿಯೊಬ್ಬರ ಮನೆಗೆ ಹೋದರು. ಅವರ ಜೊತೆಗೇನೇ ಮಾತನಾಡ್ತಾನೆ. ಯಾರನ್ನು ಕೇಳಿದ್ರು ನನ್ನ ಬಿಟ್ಟು ಅಗಲೋದೇ ಇಲ್ಲ ಕೃಷ್ಣ, ಇಷ್ಟು ಪ್ರೀತಿಯನ್ನು ಇನ್ಯಾರ ಮೇಲೂ ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಪ್ರತಿಯೊಬ್ಬರಿಗೂ ಅನಿಸುವಂತ ಮಾಡಿದ್ದಾನೆ. ಹಾಗಾದರೆ ಇದರಿಂದ ನಮಗೆ ತಿಳಿಸಿಕೊಟ್ರು ನಾರದರು, ನೀವು ಭಕ್ತಿಯಿಂದ ಭಜನೆ ಮಾಡಿ ಎಂದಿಗೂ ನಿಮ್ಮನ್ನು ಬಿಟ್ಟು ದೇವರು ಸರಿಯೋದಿಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಾಣುತ್ತಾನೆ ಎಂಬ ವಿಶ್ವಾಸವನ್ನು ನಮಗೆ ಮೂಡಿಸ್ತಾರೆ. ಈ ಕಡೆಗೆ ನಾರದರು ಭಗವಂತನ ಹತ್ತಿರ ಹೋಗಿ ಜೀವೋತ್ತಮರಾದ ವಾಯುದೇವರ ಸೇವೆಯನ್ನು ಸ್ವಲ್ಪ ಮಾಡೋಣ ಅಂತ ಬಂದರು. ಭಾರತೀ ದೇವಿಯ ಜೊತೆಗೆ 4 ದೇವಿಯರ ಆದೇಶ ದ್ರೌಪದಿಯಲ್ಲಿದೆ. ದೇಹ ಒಂದೇ, ಆದರೆ 4 ದೇವಿಯರು ಒಳಗಿದ್ದಾರೆ. ಒಂದೇ ಮನೆಯೊಳಗೆ 4-5 ಕೋಣೆಗಳಲ್ಲಿ 5 ಜನ ಇರುವಂತೆ ಒಂದೇ ದೇಹ. ಆದರೆ ಅದರೊಳಗಿನ 5 ಕೋಣೆಗಳಿದ್ದಂತೆ 5 ಭಾಗಗಳಲ್ಲಿ ಶಚಿ, ಶ್ಯಾಮಲ, ಉಷಾ, ಉಮಾ ಹಾಗೂ ಭಾರತಿ 5 ಇದ್ದಾರೆ. ಹೀಗಾಗಿ ಪಂಚಪಾಂಡವರು ತಮ್ಮ ತಮ್ಮ ಮಡವೆಯರ ಜೊತೆಗೇನೆ ತಾವು ಭೋಗವನ್ನು ಮಾಡುತ್ತಾ ಇದ್ದಾರೆ. ಅನ್ಯಾದೃಶಾಹಿ ಸುರಭುಕ್ತಿರತೋನ್ಯ ರೂಪ ಮಾನುಷ್ಯ ಭುಕ್ತಿ ಇತಿ ನಾತ್ರ ವಿಚಾರ್ಯಮಸ್ತಿ. ಒಂದೇ ಒಂದು ಪ್ರತಿಮೆ ಇರಬಹುದು, ಗುಂಡು ಇರಬಹುದು, ಅದರೊಳಗೆ ಕಬ್ಬಿಣವೂ ಇದೆ, ತಾಮ್ರವೂ ಇದೆ, ಹಿತ್ತಾಳೆಯೂ ಇದೆ, ಎಲ್ಲವೂ ಸೇರಿಸಿ ನೀವು ಮಾಡಿರಬಹುದು. ಆದರೆ ಲೋಹ ಚುಂಬಕವನ್ನು ಇಟ್ಟಾಗ ಅದು ಕಬ್ಬಿಣವನ್ನು ಮಾತ್ರ ಹಿಡಿಯುತ್ತದೆ, ಉಳಿದದ್ದನ್ನು ಮುಟ್ಟುವುದಿಲ್ಲ. ಗುಂಡು ಒಂದೇ ಗುಂಡಾದರೂ ಆ ಒಂದೇ ಕಬ್ಬಿಣದ ಗುಂಡಿನೊಳಗೆ ನೀವು ಬೇರೆ ಬೇರೆ ಧಾತುಗಳನ್ನು ಮಿಶ್ರ ಮಾಡಿದರೂ ಕೂಡ ಆ ಲೋಹ ಚುಂಬಕದ ಸಂಪರ್ಕ ಕಬ್ಬಿಣಕ್ಕೆ ಆಗ್ತದೆ, ಬೇರೆ ಇದರ ಜೊತೆಗೆ ಆಗುವುದಿಲ್ಲ. ಅದನ್ನ ಚುಂಬನ ಮಾಡುವುದಿಲ್ಲ. ಲೋಹ ಚುಂಬಕ ಚುಂಬನ ಮಾಡುವುದು ಕೇವಲ ಆ ಕಬ್ಬಿಣವನ್ನು ಮಾತ್ರ. ಜೊತೆಗಿರುವಂತಹ ತಾಮ್ರ, ಹಿತ್ತಾಳಿ, ಬೆಳ್ಳಿ, ಬಂಗಾರ ಮುಟ್ಟುವುದಿಲ್ಲ. ಕಲ್ಪನೆ ಮಾಡಿಕೊಳ್ಳಿ, ನಮಗೆ ಗೊತ್ತಿದೆ ಲೋಹ ಚುಂಬಕ ಒಂದೇ ಇದೆ ಪ್ರಪಂಚದೊಳಗೆ ಇವತ್ತು. ಆದರೆ ಇದರಂತೆ ತಾಮ್ರ ಚುಂಬಕ,
ಹಿತ್ತಾಳೆ ಚುಂಬಕ, ಸುವರ್ಣ ಚುಂಬಕ ಇದೆ ಅಂತ ಊಹಿಸಿಕೊಳ್ಳಿ. ಹಾಗಿದ್ರೆ ಸುವರ್ಣ ಚುಂಬಕ ಯಾವುದನ್ನು ಮುಟ್ತದೆ? ಒಂದೇ ಲೋಹದೊಳಗೆ ಎಲ್ಲವೂ ಮಿಕ್ಸ್ ಆಗಿರಬಹುದು, ಸುವರ್ಣವನ್ನು ಮಾತ್ರ ಸ್ಪರ್ಶ ಮಾಡುತ್ತೆ. ರಜತ ಚುಂಬಕ ರಜತವನ್ನ ಮಾತ್ರ, ತಾಮ್ರ ಚುಂಬಕ ತಾಮ್ರವನ್ನ, ಪಿತ್ತಲ ಚುಂಬಕ ಪಿತ್ತಲವನ್ನ, ಹಿತ್ತಾಳೆಯನ್ನ, ಕೊನೆಗೆ ಲೋಹ ಚುಂಬಕ ಇದು ಕಬ್ಬಿಣವನ್ನು. ಅದರಂತೆ ಒಂದೇ ದೇಹದೊಳಗೆ 5 ದೇವತೆಗಳಿದ್ದಾರೆ. ಅದರಲ್ಲಿ ಬಂಗಾರದಂತೆ ಇದ್ದವಳು ಭಾರತಿ. ಆ ಸುವರ್ಣ ಚುಂಬಕರಾದ ಭೀಮಸೇನ ದೇವರು ಸುವರ್ಣದ ಜೊತೆಗೆ ಮಾತ್ರ, ಬಂಗಾರದಂತೆ ಇರುವ ಭಾರತೀಯ ಜೊತೆಗೆ ಮಾತ್ರ ಸಂಪರ್ಕವನ್ನು ಹೊಂದಿದರು. ಅವಳನ್ನು ಮಾತ್ರ ಚುಂಬನ ಮಾಡುವುದು. ರಜತದಂತೆ ಇದ್ದವನು ಅರ್ಜುನ, ರಜತ ಚುಂಬಕ ಅರ್ಜುನ, ರಜತದಂತೆ ಇದ್ದವಳು ಶಚಿ. ಆಮೇಲೆ ತಾಮ್ರದಂತೆ ಶ್ಯಾಮಲ ಯಮಧರ್ಮರಾಜ, ತಾಮ್ರ ಚುಂಬಕ. ಕೊನೆಗೆ ಹಿತ್ತಾಳೆಯಂತೆ ಉಷಾದೇವಿ, ಹಿತ್ತಾಳೆಗೆ ಚುಂಬಕರಾದವರು ಅಶ್ವಿನಿ ದೇವತೆಗಳು. ಒಂದೇ ಲೋಹದೊಳಗೆ ಎಲ್ಲಾ ಧಾತುಗಳು ಇದ್ದರೂ ಕೂಡ ಆ ಲೋಹಗಳ ಸಂಪರ್ಕ ಆ ಚುಂಬಕಗಳಿಗೆ ಮಾತ್ರ ಆಗುವಂತೆ ಈ ದ್ರೌಪದಿ ದೇವಿಯ ಜೊತೆಗೆ 5 ಕೂಡ ಸಂಬಂಧವನ್ನು ಮಾಡಿದ್ದಾರೆ ಎಂಬುದಾಗಿ ಶ್ರೀಮದಾಚಾರ್ಯರು ತಿಳಿಸ್ತಾರೆ. ಅನ್ಯಾದೃಶಾಹಿ ಸುರಭುಕ್ತಿ ಅತೋನ್ಯ ರೂಪ ಮಾನುಷ್ಯ ಭುಕ್ತಿ ರೀತಿ ನಾತ್ರ ವಿಚಾರ್ಯಮಸ್ತಿ. ಹಂಸ ಪಕ್ಷಿಗೆ ಈ ಯೋಗ್ಯತೆ ಇದೆ. ನೀರನ್ನು ಬಿಟ್ಟು ಹಾಲು ನೀರು ಮಿಶ್ರ ಮಾಡಿ ಇಟ್ಟರೆ ಹಾಲನ್ನು ಮಾತ್ರ ಕುಡಿದು ನೀರನ್ನು ಉಳಿಸುವ ಶಕ್ತಿ ಹಂಸ ಪಕ್ಷಿಗೆ ಇದೆ, ನಮಗೆ ನಿಮಗೆ ಇಲ್ಲ. 10, 20, 30 ಎಷ್ಟು ರೂಪಾಯಿ ಹೇಳಿದ್ರು ಲೀಟರಿಗೆ ಕೊಟ್ಟು ತೆಗೆದುಕೊಂಡು ಬಿಡ್ತೇವೆ. ಅದರೊಳಗೆ ನೀರು ಸೇರಿಸಿದ್ದಾರೆ ಅಂತ ಗೊತ್ತಾದರೆ ನಮಗಿರೋದೇನು? ಬೈಲಿಕ್ಕೆ ಬರ್ತದೆ. ಕೆಲವರಿಗೆ ಬೈಲಿಕ್ಕೂ ಬರೋದಿಲ್ಲ, ಹೆದರ್ತಾರೆ. ನಾಳೆಯಿಂದ ಹಾಲು ಕೊಡೋದೇ ಬಂದಾದ್ರೆ ಏನು ಮಾಡೋದು ಅಂತ ಅಳ್ತಾರಷ್ಟೇ. ಅಯ್ಯೋ ಇಂಥ ನೀರು ಹಾಲು ಕುಡಿಬೇಕಲ್ಲ, ಏನ್ ಪ್ರಾರಬ್ಧ ಅಂತ. ಆದರೆ ನಮ್ಮಂತೆ ಅಳುವ ಪರಿಸ್ಥಿತಿ ಹಂಸ ಪಕ್ಷಿಗೆ ಇಲ್ಲ. ಬೇಕಾದಷ್ಟು ನೀರು ಸೇರಿಸಿ, ಒಂದು ಕೊಡ ನೀರು ಹಾಕಿ, ಒಂದೇ ಲೋಟ ಹಾಲಿರಲಿ, ಹಾಲಷ್ಟೇ ಕುಡಿದು ನೀರು ನಿಮಗೇ ಬಿಟ್ಟು ಹೋಗ್ತದೆ. ಈ ಶಕ್ತಿ ಹಂಸ ಪಕ್ಷಿಗಿದೆ. ಹಂಸ ಪಕ್ಷಿಗಿದೆ, ನಮಗಿಲ್ಲ ಅಂತ ಹಂಸ ಪಕ್ಷಿಗೂ ಈ ಯೋಗ್ಯತೆಯನ್ನು ನಾವು ಅಲ್ಲಗಳೆಯಲಿಕ್ಕೆ ಬರುವುದಿಲ್ಲ. ಗುಣಗಳಿದ್ದಲ್ಲಿ ಗುಣಗಳನ್ನು ಒಪ್ಪಬೇಕು. ಹಂಸ ಪಕ್ಷಿಗೇನೆ ಈ ಗುಣ ಇದ್ದ ಮೇಲೆ ಮಹಾನುಭಾವರಾದಂತಹ ಪರಮಹಂಸರಾದಂತಹ ಆ ದೇವತೆಗಳಿಗೆ ಸದಾ ಸಮಸ್ತಾಶ್ರಮ ಭಾಟ್ ಅಂತಹ ಪರಮಹಂಸರಂತೆ ಇರುವಂತಹ ದೇವತೆಗಳಿಗೆ ತಮಗೆ ಏನ್ ಬೇಕೋ ಅದನ್ನು ಗ್ರಹಣ ಮಾಡುವ ಶಕ್ತಿ ಇರೋದಿಲ್ಲ ಅಂತ ಹೇಗೆ ಹೇಳ್ತೀರಿ? ನಾವು ಔಷಧಿಗಳನ್ನು ತೆಗೆದುಕೊಳ್ತೇವೆ, ಆಯುರ್ವೇದದ್ದಿರಬಹುದು, ಆಲೋಪತಿಗಿರಬಹುದು. ನಮ್ಮ ದೇಹದಲ್ಲಿ ರೋಗಾಣುಗಳೇ ಇರ್ತವೆ. ಎಲ್ಲಿರ್ತದೆ? ಎಲ್ಲೆಲ್ಲೋ ಓಡಾಡ್ತಾ ಇರ್ತದೆ. ನಾವು ತೆಗೆದುಕೊಂಡ ಔಷಧಿಗಳ ಕಣಗಳು ಆ ರೋಗಾಣುಗಳನ್ನು ಅಟ್ಯಾಕ್ ಮಾಡಿ ಅವುಗಳನ್ನು ಹುಡುಕಿ ಅವುಗಳನ್ನಷ್ಟೇ ಸಂಹಾರ ಮಾಡುತ್ತದೆ. ನಮ್ಮ ದೇಹದೊಳಗೆ ಬೇಕಾದಷ್ಟಿದೆ. ನಮ್ಮ ದೇಹದೊಳಗೆ ಬೇಕಾದಷ್ಟು ಬೇಕಾದದ್ದು ಇದೆ, ಬೇಡಾದದ್ದು ಇದೆ, ಎಲ್ಲವೂ ಇದೆ. ಆದರೆ ಯಾವ ರೋಗಕ್ಕೆ ನಾವು ಔಷಧಿ ತೆಗೆದುಕೊಂಡಿರ್ತೇವೆ ಆ ರೋಗಾಣುಗಳನ್ನ ಆ ಔಷಧಿಯ ಕಣಗಳು ಹುಡುಕಿಕೊಂಡು ಸಂಪರ್ಕ ಮಾಡಿ ಅದನ್ನೇ ಅಟ್ಯಾಕ್ ಮಾಡ್ತವೆ, ಯಾವುದನ್ನೂ ಮಾಡುವುದಿಲ್ಲ. ಇದು ನಾವು ತಿಂದ ಔಷಧಿಯೊಳಗೆ ಈ ಶಕ್ತಿ ಇದೆ. ನಿಮಗೆ ನೆಗಡಿ ಬಂದಿದೆಯಾ? ಒಂದು ಔಷಧಿ ಕೊಡ್ತಾನೆ. ಜ್ವರಕ್ಕೆ ಮತ್ತೊಂದು ಔಷಧಿ, ಚಿಕನ್ ಗುನ್ಯ ಆದ್ರೆ ಮತ್ತೊಂದು ಔಷಧಿ, ಬೇರೆ 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 ಔಷಧಿ. ಯಾಕೆ? ಇರೋದು ಒಂದೇ ದೇಹ ಒಂದೇ ಆದ್ರೆ ಏನಾಯ್ತು? ದೇಹದೊಳಗಿನ ವಿವಿಧ ಕಣಗಳ ಜೊತೆಗೆ ಸಂಪರ್ಕಿಸಿ ಹೋರಾಟ ನಡೆಸಿ ಅವುಗಳನ್ನ ಸಂಹಾರ ಮಾಡುವ ಶಕ್ತಿ, ಅವುಗಳನ್ನು ಹುಡುಕುವ ಶಕ್ತಿ ಅದಕ್ಕಿದೆ. ಅದು ಸ್ವಾಭಾವಿಕವಾದ ನಿಸರ್ಗದ ಶಕ್ತಿ ಅದು. ಹೀಗಾಗಿ ಆ ಅಣುಗಳನ್ನೇ ಹುಡುಕಿ ಸಂಹಾರ ಮಾಡುತ್ತವೆ ಆ ಔಷಧಿಯ ಕಣಗಳು. ಈ ಜಡವಾದ ಔಷಧಿಯ ಕಣಗಳಿಗೇನೆ ಈ ಶಕ್ತಿ ಇದೆ ಅಂದರೆ ಚೇತನೋತ್ತಮರಾದ ಆ ದೇವತೆಗಳಿಗೆ, ಈ ಔಷಧಿಗಳಿಗೂ ಪ್ರೇರಕರಾದವರು ದೇವತೆಗಳು ಅಂತ ಛಾಂದೋಗ್ಯ ಭಾಷ್ಯದಲ್ಲಿ ಆಚಾರ್ಯರು ಹೇಳುತ್ತಾರೆ. ಆ ದೇವತೆಗಳೇ ಇದ್ದು ಈ ಕೆಲಸವನ್ನ ಮಾಡ್ತಾರೆ ಔಷಧಿ ವನಸ್ಪತಿಗಳಲ್ಲಿದ್ದು. ಅವರಿಗೆ ತಮಗೇನ್ ಬೇಕೋ ಅದನ್ನ, ಇನ್ನೇನ್ ಬೇಕೋ ಅದನ್ನ ಅಂದ್ರೆ ಮತ್ತೇನೋ ಅಲ್ಲ, ತಮ್ಮ ಹೆಂಡಂದ್ರೆ ಯಾರು ಅಂತ
ರೋಗಾಣುಗಳು ಯಾವುದು ಅಂತ ಗುರುತಿಸಲು ಸಾಧ್ಯವಾದಂತೆ ತಮ್ಮ ತಮ್ಮ ಹೆಂಡಂದ್ರು ಒಂದೇ ದೇಹದೊಳಗಿದ್ರು ಯಾರು ಅಂತ ಗುರುತಿಸಲಿಲ್ಲ ಅಂತ ಅನ್ನಬಹುದೇ? ಅದು ಸಾಧ್ಯ ಇಲ್ಲ. ಅನ್ಯಾದೃಶಾಹಿ ಸುರಭುಕ್ತಿರತೋನ್ಯ ರೂಪ ಮನುಷ್ಯ ಭುಕ್ತಿರಿತಿ ನಾತ್ರ ವಿಚಾರ್ಯಂ. ಆದರೂ ನಾರದರು ವಿಚಾರ ಮಾಡಿದರು, ಏನೇ ಇರಲಿ ಭಾರತೀ ದೇವಿಯೇ ಮುಖ್ಯಳಾದವಳು, ವಾಯುದೇವರ ನಂತರದಲ್ಲಿ ಜೀವೋತ್ತಮಳಾದವಳು, ವಾಯುದೇವರು ಜೀವೋತ್ತಮರು, ಅವರಿಬ್ಬರ ಸಮಾಗಮವೇ ಮುಖ್ಯವಾಗಿ ಇಲ್ಲಿ ಆಗಬೇಕು. ಏನೋ ಶಾಪ ಮೂಲಕವಾಗಿ ಬ್ರಹ್ಮದೇವರ ಶಾಪದಿಂದ ಉಳಿದವರ ಸಮಾವೇಶ ಆಗಿತ್ತು ಅನ್ನೋದಕ್ಕೆ ಒಂದೇ ದೇಹದೊಳಗೆ ಸೇರಿದ್ದಾರೆ ಸಾಕು, ಇನ್ನು ಮೇಲೆ ವಾಯುದೇವರ ಜೊತೆಗೆ ಮಾತ್ರ ದ್ರೌಪದಿ ಸಂಪರ್ಕ ಮಾಡಬೇಕು, ಕ್ರಮವಾಗಿ ಒಂದೇ ಸಲಕ್ಕೆ ಉಳಿದವರು ನೀವು ಮಾಡಬೇಡಿ ಅಂತ ಹೇಳಿದರೆ ಪಾಂಡವರಿಗೆ ಸರಿ ಹೋಗಲಿಕ್ಕಿಲ್ಲ ಅಂತ ಹೇಳಿ ಒಂದು ವ್ಯವಸ್ಥೆ ಮಾಡಿಕೊಟ್ರು. ಒಂದೊಂದು ವರ್ಷ ಒಬ್ಬೊಬ್ಬರ ಜೊತೆಗೆ ಇರಬೇಕು. ಇನ್ನೊಬ್ಬರ ಜೊತೆಗೆ ಸಮಾಗಮ ಮಾಡಿದಾಗ ಮತ್ತೊಬ್ಬರು ನೋಡಿದರೆ ಒಂದು ವರ್ಷ ತೀರ್ಥಯಾತ್ರೆಯನ್ನು ಮಾಡಿ ಬ್ರಹ್ಮಚರ್ಯದಿಂದ ಇರಬೇಕು ಅಂತ ಒಂದು ಕರಾರನ್ನು ನಾರದರು ಹಾಕಿದ್ದಾರೆ. ಸರಿ, ಕರಾರಿಗೆ ಒಪ್ಪಿಕೊಂಡ್ರು. ಸುಂದೋಪಸುಂದರು ತಿಲೋತ್ತಮೆಯ ಕಾರಣಗೆ ಅತ್ಯಂತ ಪ್ರೀತಿಯಿಂದ ಇದ್ದ ಅಣ್ಣ ತಮ್ಮಂದರು ಜಗಳಾಡಿದಂತೆ ನಿಮ್ಮಲ್ಲಿ ಜಗಳವಾಗುವುದು ಬೇಡ, ಈ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ ಅಂತ ಹೇಳಿದಾಗ ಅದಕ್ಕೆ ಒಪ್ಪಿದ್ದಾರೆ. ಒಂದು ಸಲ ಯುಧಿಷ್ಠಿರ ದ್ರೌಪದಿಯ ಜೊತೆಗೆ ಏಕಾಂತದಲ್ಲಿರುವಾಗ, ಶಸ್ತ್ರಾಗಾರ ಅದು, ಏಕಾಂತದಲ್ಲಿದ್ದಾನೆ. ಒಬ್ಬ ಬ್ರಾಹ್ಮಣನಿಗೆ ದೊಡ್ಡ ಆಪತ್ತು ಬಂದಿದೆ, ಆಯುಧಗಳು ಅನಿವಾರ್ಯವಾಗಿ ಬೇಕಾಗಿದೆ. ಅರ್ಜುನನಿಗೆ ಒಳಗೆ ಪ್ರವೇಶ ಮಾಡಿದ. ನಾನು ಮಾಡುವುದು ಅಪರಾಧ, ನನ್ನ ಕರಾರನ್ನು ನಾನು ಮೀರ್ತಾ ಇದ್ದೇನೆ ಗೊತ್ತು, ಆದರೆ ಒಬ್ಬನ ಪ್ರಾಣ ರಕ್ಷಣೆಗಾಗಿ ನಾನು ಮಾಡಿದರೆ ಏನಾಗಬಹುದು ಹೆಚ್ಚಿಗೆ? ಒಂದು ವರ್ಷ ನಾನು ಬ್ರಹ್ಮಚರ್ಯದಿಂದ ಇರಬೇಕು, ತೀರ್ಥಯಾತ್ರೆ ಮಾಡಿಕೊಂಡು ಬರಬೇಕು. ಬಹಳ ಸಂತೋಷ. ಪ್ರತ್ಯಂಕ ಮುಖ್ಯಾಂಕಿತ ಮಂದಿರಾಣಿ, ಅಲ್ಲಲ್ಲಿರುವ ಆ ಪ್ರತ್ಯಂಕ ಮುಖ್ಯನ ದರ್ಶನವಾಗ್ತದೆ, ಭಗವಂತನ ದರ್ಶನವಾಗ್ತದೆ. ಏನ್ ತಪ್ಪು? ತೀರ್ಥಯಾತ್ರೆ ಆಯ್ತು ಈ ನಿಮಿತ್ತದಿಂದ. ಆದರೆ ಒಬ್ಬ ಬ್ರಾಹ್ಮಣ ಈ ಕಾರಣಕ್ಕೆ ನಮ್ಮ ಯಾವುದೋ ಒಂದು ನಿಯಮಕ್ಕೋಸ್ಕರ ಅವನು ಸಾಯುವುದು ಬೇಡ, ಅವನ ರಕ್ಷಣೆಗೆ ನಾನು ಹೋಗಬೇಕು. ಬ್ರಾಹ್ಮಣರ ಗೋವಿನ ವಿಪ್ರ ಗೋರಕ್ಷಣಾರ್ಥಂ. ನೋಡಿ, ಗೋವುಗಳ ರಕ್ಷಣೆಗೋಸ್ಕರವಾಗಿ ತನ್ನ ಸುಖವನ್ನೂ ಪರಿತ್ಯಾಗ ಮಾಡಿ ತೀರ್ಥಯಾತ್ರೆ ಮಾಡುವುದಕ್ಕೋಸ್ಕರವಾಗಿಯೂ ಸಿದ್ಧನಾಗಿ ತಾವು ಮಾಡಿಕೊಂಡ ನಿಯಮವನ್ನು ಉಲ್ಲಂಘನ ಮಾಡಿ ಇಂದ್ರದೇವರು ಹೊರಡುತ್ತಾ ಇದ್ದಾರೆ. ಸರಿ, ಯುಧಿಷ್ಠಿರ ಸುಮ್ಮನಿದ್ದ, ಏನ್ ತಪ್ಪಿಲ್ಲ, ನನ್ನ ಮನಸ್ಸಿಗೆ ವಿರುದ್ಧವಾಗಿ ನಡೆದದ್ದರಿಂದ ನೀನು ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ನಾನೇ ಕ್ಷಮ ಮಾಡಿಬಿಡ್ತೇನೆ, ನೀನೇನು ತೀರ್ಥಯಾತ್ರೆ ಮಾಡುವುದು ಬೇಕಾಗಿಲ್ಲ, ನಾನು ಕ್ಷಮ ಮಾಡಿದ್ದೇನೆ, ಇದ್ದು ಬಿಡು ಅಂತ ಬೇಕಾದಷ್ಟು ಹೇಳ್ತಾನೆ. ಕೇಳುವುದಿಲ್ಲ. ವಚನ ಒಂದು ಸಲ ಕೊಟ್ಟ ಮೇಲೆ ದಯಮಾಡಿ ಅನುಮತಿಯನ್ನು ಕೊಡಬೇಕು ಅಂತ ಅಣ್ಣನ ಅನುಮತಿಯನ್ನು ತೆಗೆದುಕೊಂಡು ತೀರ್ಥಯಾತ್ರೆಗೆ ಹೊರಟ. ಭಗವಂತನ ಸಂಕಲ್ಪ ನೋಡಿ ವಿಚಿತ್ರ. ಇವನು ನೈಷ್ಠಿಕ ಬ್ರಹ್ಮಚರ್ಯದಿಂದ ಇರಬೇಕು ಅಂತ ಹೊರಟ್ರೆ 2 ಮಕ್ಕಳನ್ನು ಪಡೆದುಕೊಂಡು ತಿರುಗಿ ಬಂದ ಒಂದು ವರ್ಷದೊಳಗೆ. ನರಚಿತ್ತಕ್ಕೆ ಬಂದದ್ದು ಲವಲೇಶ ನಡೆಯದು ಹರಿಚಿತ್ತ, ಸತ್ಯ ಹರಿಚಿತ್ತ. ಬಂದಾಗ ಅಲ್ಲಿ ನಾಗಕನ್ಯೆ ಉಲೂಪಿಕ, ಅವಳ ತಂದೆ ಪ್ರಾರ್ಥನೆ ಮಾಡಿಕೊಂಡ, ಇವಳಲ್ಲಿ ಒಬ್ಬ ಮಗನನ್ನ ನೀನು ಪಡೆಯಬೇಕು ಅಂತ. ನಾಗಕನ್ಯೆಯಲ್ಲಿ ಉಲೂಪಿಕೆಯಲ್ಲಿ ಮಗನನ್ನು ಪಡೆಯುವುದಕ್ಕೆ ಮೊದಲಿಗೆ ನಿಷೇಧ ಮಾಡುತ್ತಾನೆ. ನಾನು ಬ್ರಹ್ಮಚರ್ಯದಿಂದ ಇದ್ದದ್ದು, ಒತ್ತಾಯ ಮಾಡಬೇಡ ಅಂತ ಬಹಳ ಬೇಡಿಕೊಳ್ತಾನೆ. ಆಗ ಸರಿ ಅಂತ ಹೇಳಿ ಅರ್ಜುನ ದೇವೋತ್ತಮನಾದವನು, ಮಹಾತೇಜಸ್ವಿ, ಮಹಾವೀರ್ಯವಂತ, ಶ್ರೇಷ್ಠವಾದಂತಹ ಪುತ್ರನನ್ನು ಆ ಉಲೂಪಿಕೆಯಲ್ಲಿ ಪಡೆದಿದ್ದಾನೆ. ಅರ್ಜುನನ ಮೊದಲು ಮಗ ಇವನು. ಶ್ರೀಮದಾಚಾರ್ಯರು ವೈಜ್ಞಾನಿಕವಾಗಿ ಹೇಳ್ತಾರೆ, ಬಲೀಚ ಪಾರ್ಥ ಪ್ರಥಮೋದ್ಭವತ್ವ. ಅರ್ಜುನನ ವೀರ್ಯದಿಂದ ಹುಟ್ಟುವ ಮೊದಲು ಮಗನಾದದ್ದರಿಂದ ಭಾರೀ ಬಲಿಷ್ಠನಂತೆ. ಅವನ ಶಕ್ತಿಯ ಮೊದಲು ಸಂತಾನ ಅನ್ನೋದಕ್ಕೆ ಮಹಾಬಲಿಷ್ಠನಾಗಿದ್ದಾನೆ. ಇರಾವಾನ್ ಎಂಬ ಹೆಸರು. ನಾಗ ಕನ್ಯೆಯಲ್ಲಿ ಅವತಾರ ಮಾಡಿದ್ದರಿಂದ ಅವನು ನಾಗನೇ, ಭಾರೀ ಬಲಶಾಲಿಯಾದವನು. ಅಪ್ಪನಂತೆ ಶಸ್ತ್ರಾಸ್ತ್ರಗಳಲ್ಲಿಯೂ ಪಾರಂಗತನಾಗಿ, ಪರಮಧಾರ್ಮಿಕನಾಗಿ, ಶ್ರದ್ಧಾವಂತನಾಗಿಯೂ ಇದ್ದ. ಜಾತಿ ಮಾತ್ರ ನಾಗಜಾತಿ. ಪುರುಷ ರೂಪವನ್ನು ತೆಗೆದುಕೊಳ್ಳಬಹುದು, ಹಾವಿನ ರೂಪವನ್ನು ತೆಗೆದುಕೊಳ್ಳಬಹುದು ಕಾಮರೂಪಿಗಳವರು. ಮುಂದೆ ಕೊನೆಗೆ ಯುದ್ಧದಲ್ಲಿ ಇವನು ಹಾವಿನ ರೂಪವನ್ನೇ ತೆಗೆದುಕೊಳ್ತಾನೆ, ಮಹಾಭಾರತದ ಯುದ್ಧದಲ್ಲಿ ಅಂತ ನಾವು ಕೇಳುತ್ತೇವೆ. ಹೀಗೆ ಆ ಇರಾವಾನ್ ಎಂಬ ಶ್ರೇಷ್ಠನಾದಂತಹ ಒಬ್ಬ ಪುತ್ರನಿಗೆ ಜನ್ಮವನ್ನ ಕೊಟ್ಟು ಮಗನನ್ನು
ಹಾಗೂ ಉಲೂಪಿಕೆಯನ್ನು ಅಲ್ಲಿಯೇ ಬಿಟ್ಟು ತಾನು ಅಲ್ಲಿಂದ ಹೊರಟ. ಶ್ರೀಮದ್ ಆಚಾರ್ಯರು ನಿರ್ಣಯ ಕೊಡ್ತಾರೆ, ಸತ್ಯಾತ್ಯಯಾನ್ನೈವ ದೋಷೋರ್ಜುನಸ್ಯ ತೇಜೀಯಸಶ್ಚಿಂತನೀಯ ಕಥಂಚಿತ್ ಶ್ರೇಷ್ಠಾಪರಾಧಾನ್ ನಾಣ್ಯದೋಷಸ್ಯ ಲೇಪಃ ತೇಜೀಯತಾಂ ನಿರ್ಣಯೋಯಂ ಹಿ ಶಾಸ್ತ್ರೇ. ಅಪರೋಕ್ಷ ಜ್ಞಾನಿಗಳಾದವರು, ಅದರೊಳಗೂ ದೇವತೋತ್ತಮರಾದಂತಹ ಇಂದ್ರಾದಿ ದೇವತೆಗಳಿಗೆ ಈ ಸಣ್ಣ ಪುಟ್ಟ ದೋಷಗಳು ಬರೋದೇ ಇಲ್ಲ. ನಾನು ವಚನ ಕೊಟ್ಟಿದ್ದೆ 1 ವರ್ಷ ಬ್ರಹ್ಮಚರ್ಯದಿಂದ ಇರಬೇಕು ಅಂತ, ಆ ವಚನವನ್ನು ಮೀರಿದೆ ಅನ್ನುವುದಕ್ಕೆ ಮಹಾಪಾಪವಂತೇನೋ ಅಂತ ವಿಚಾರ ಮಾಡುವ ಅಗತ್ಯ ಇಲ್ಲ ಅರ್ಜುನನಿಗೆ. ಎಲ್ಲರಿಗೂ ಅಲ್ಲ. ಮತ್ತೆ ಇದು ಸತ್ಯವನ್ನ ಮೀರಿದರೆ ಅಸತ್ಯದಿಂದ ಮಹಾಪಾಪ ಇದೆ. ಸತ್ಯದಂತಹ ಪುಣ್ಯ ಇಲ್ಲ, ಅಸತ್ಯದಂತಹ ಪಾಪ ಇಲ್ಲ. ನಾಸ್ತಿ ಸತ್ಯಾತ್ ಪರಂತಪಃ ಸತ್ಯಂ ವದ. ಸತ್ಯಕ್ಕೆ ಮಿಗಿಲಾದ ತಪಸ್ಸಿಲ್ಲ. ಅಸತ್ಯದಿಂದ ಮಹಾ ಅನರ್ಥ ಇದೆ, ಇದು ಸತ್ಯ. ಆದರೆ ಅಪರೋಕ್ಷ ಜ್ಞಾನಿಗಳಾದ ಮೇಲೆ ಸ್ವಲ್ಪ ಕನ್ಸೆಷನ್ ಇರ್ತದೆ. ದೊಡ್ಡ ದೊಡ್ಡ ಕಾಲೇಜುಗಳಿಗೆ ನೀವು ಹೋಗ್ತಾ ಇರುವಾಗ ಆವಾಗ ಯೂನಿಫಾರ್ಮ್ ಮೇಲೆ ಅಷ್ಟು ಬಂಧನ ಇರುವುದಿಲ್ಲ. ನಿಮ್ಗೆ ಯಾವ ಬೇಕಾದ ಡ್ರೆಸ್ ಹಾಕೊಂಡು ಬರ್ಬೋದು ಸಣ್ಣವರಿದ್ದಾಗ. ಯಾಕೆ ಇದೊಂದು ಶಾಲೆ ಅದೊಂದು ಶಾಲೆ, ಶಾಲೆ ಅಂದಮೇಲೆ ನಿಮಗೂ ಯಾಕೆ ಯೂನಿಫಾರ್ಮ್ ಇಲ್ಲ, ನಮಗೆ ಯಾಕೆ ಜಗಳಾಡಿದ್ರೆ? ಅವ್ಯವಸ್ಥಿತವಾಗಿರುವಂತಹ ಪ್ರವೃತ್ತಿ ಚಿಕ್ಕ ವಯಸ್ಸಿನಲ್ಲಿ ಅದಕ್ಕೊಂದು ವ್ಯವಸ್ಥೆಯನ್ನ ರೂಪಿಸಿಕೊಡುವುದಕ್ಕೆ ಯೂನಿಫಾರ್ಮ್ ಅನ್ನ ಕಡ್ಡಾಯ ಮಾಡ್ತಾರೆ. ವ್ಯವಸ್ಥೆಯನ್ನು ಮನುಷ್ಯ ಸ್ವತಃ ರೂಢಿಸಿಕೊಂಡು ಒಂದು ಮಟ್ಟಕ್ಕೆ ಮುಟ್ಟಿದ ಮೇಲೆ ಆಮೇಲೆ ಕಡ್ಡಾಯ ಇಲ್ಲ, ನಿಮ್ಮ ಇಚ್ಛೆಗೆ ಬಂದ ಉಡುಪು ತೊಡಪುಗಳನ್ನು ಧರಿಸಬಹುದು. ಯಾಕೆಂದ್ರೆ ನಿಮಗೇ ವ್ಯವಸ್ಥೆ ಬಂದು ಹೋಗಿರುತ್ತದೆ. ಅವ್ಯವಸ್ಥೆಯನ್ನು ನೀವು ಮಾಡುವುದಿಲ್ಲ ಅಂತ ಖಾತ್ರಿ, ಹೌದೋ ಅಲ್ವೋ? ಹಾಗೆ ಅಪರೋಕ್ಷ ಜ್ಞಾನವಾಗುವವರೆಗೆ ಒಂದು ಹಂತ ಅವ್ಯವಸ್ಥಿತ ಜೀವನ, ತಿಳುವಳಿಕೆ ಇರುವುದಿಲ್ಲ. ಅಡ್ಡಾದಿಡ್ಡಿಯಾಗಿ ಅಸಡ್ಡೆಯಾಗಿ ಬದುಕುವಂತಹ ಅವ್ಯವಸ್ಥಿತವಾದ ಆಧ್ಯಾತ್ಮಿಕ ಜೀವನದಲ್ಲಿ ಅವ್ಯವಸ್ಥಿತವಾಗಿ ವರ್ತಿಸುವ ಅಪರೋಕ್ಷ ಜ್ಞಾನದ ಪೂರ್ವದ ಹಂತದಲ್ಲಿ ಕರಾರುಗಳು ಬಹಳ. ಹೀಗೇ ಇರಬೇಕು, ಹೀಗೇ ಇರಬೇಕು, ಹೀಗೇ ಇರಬೇಕು. ತಿಳುವಳಿಕೆಯ ಒಂದು ಮಟ್ಟವನ್ನು ಮುಟ್ಟಿದ ಮೇಲೆ, ಅಪರೋಕ್ಷ ಜ್ಞಾನ ಆದ ಮೇಲೆ ಅವನು ಸ್ವಯಂ ವ್ಯವಸ್ಥಿತವಾಗಿರ್ತಾನೆ ಎಂಬ ಪೂರ್ಣ ವಿಶ್ವಾಸದಿಂದ ಅವನಿಗೆ ಬಹಳಷ್ಟು ಕಟ್ಟಳೆಗಳನ್ನು ಹಾಕುವುದಿಲ್ಲ, ಕೆಲವೇ ನಿಯಮಗಳು. ಶ್ರೇಷ್ಠಾಪರಾಧಾತ್, ಯೂನಿಫಾರ್ಮ್ ಇದೇ ಇರಬೇಕು ಅಂತ ನಿಯಮ ಇಲ್ಲ ಅಂತ ಹೇಳಿ ಅಲ್ಲಿದ್ದಂತಹ ಪ್ರೊಫೆಸರ್ಗಳಿಗೆ ಲೆಕ್ಚರರ್ಗಳಿಗೆ ಅವರಿಗೆ ಹೋಗಿ ಬೈತೇನೆ ಹೊಡಿತೇನೆ ಅಂದ್ರೆ ಅದನ್ನು ಸಮಾಧಾನದಿಂದ ಸ್ವೀಕಾರ ಮಾಡ್ತಾರೆ, ಏನು ಮಾಡುವುದಿಲ್ಲ, ಹೊರಗೆ ಹಾಕಿಬಿಡ್ತಾರೆ ಆಮೇಲೆ. ಹಾಗೆ ಅಪರೋಕ್ಷ ಜ್ಞಾನವಾದ ಮೇಲೆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೆ ತಪ್ಪಿಲ್ಲ, ಆದರೆ ಉತ್ತಮ ದ್ರೋಹ ಮಾತ್ರ ಮಾಡಬಾರದು. ಉತ್ತಮ ದ್ರೋಹ ಮಾಡಿದರೆ ದೊಡ್ಡ ದೇವತೆಗಳಿಗೂ ಅನರ್ಥವಿದೆ. ಶ್ರೇಷ್ಠಾಪರಾಧಾತ್ ನಾಣ್ಯದೋಷಸ್ಯ ಲೇಪಃ, ಉತ್ತಮ ಅಪರಾಧವನ್ನ ಮಾಡುವುದು ಬಿಟ್ಟರೆ ಈ ಸಣ್ಣ ಪುಟ್ಟ ದೋಷಗಳನ್ನು ದೇವರು ಕ್ಷಮಾ ಮಾಡುತ್ತಾನೆ. ಅರ್ಜುನ ಪರಮಸತ್ಯವಂತನಾದವರು. ಯಾವುದೋ ಒಬ್ಬ ರಾಜನ ಅನುಗ್ರಹಕ್ಕೋಸ್ಕರವಾಗಿ ಆ ನಾಗಲೋಕದ ಉಲೂಪಿಕೆಯ ತಂದೆಯ ಪ್ರಾರ್ಥನೆಗೆ ಅನುಗುಣವಾಗಿ ಅವಳಲ್ಲಿ ಮಕ್ಕಳನ್ನು ಪಡೆದದ್ದಕ್ಕೆ ಮಹಾದೋಷ ಇಲ್ಲ, ಅದನ್ನು ಭಗವಂತ ಕ್ಷಮಾ ಮಾಡಿದ್ದಾನೆ ಅಂತ ಹೇಳಿದ್ದಾರೆ. ಇದನ್ನು ನಾವು ಅನುಕರಣ ಮಾಡುವುದಲ್ಲ. 1 ವರ್ಷ ಅಷ್ಟಕ್ಕೆ ಮುಗಿದಾದ ಮೇಲೆ ಪಾಂಡ್ಯ ದೇಶಕ್ಕೆ ಅರ್ಜುನ ಬಂದಿರ್ತಾನೆ. ಪಾಂಡ್ಯ ದೇಶದ ರಾಜ, ಆವಾಗ ಬ್ರಹ್ಮಚರ್ಯದ ಸಂಕಲ್ಪವು ಮುಗಿದು ಹೋಗಿರುತ್ತದೆ. ಪಾಂಡ್ಯ ದೇಶದ ರಾಜ ವೀರಸೇನ, ತ್ವಷ್ಟೃವಿನ ಅವತಾರ, ಅವನ ಮಗಳು ಚಿತ್ರಾಂಗದೆ, ಅವಳನ್ನು ಕೊಟ್ಟು ಮದುವೆ ಮಾಡುತ್ತಾನೆ. ಈ ಚಿತ್ರಾಂಗದೆ ಯಾರೋ ಅಲ್ಲ ಇವಳು. ಚಿತ್ರಾಂಗದೆ ಶಚೀದೇವಿ. ಅರ್ಜುನ ಮೂಲ ರೂಪದಲ್ಲಿ ಇಂದ್ರ, ಇಂದ್ರನ ಮಡದಿಯಾದ ಶಚೀದೇವಿ ಸ್ವರ್ಗಲೋಕದ ರಾಣಿ, ಅವಳೇ ಚಿತ್ರಾಂಗದೆಯಾಗಿ ಅವತಾರ ಮಾಡಿದ್ದಾಳೆ. ಚಿತ್ರಾಂಗದೆಯನ್ನು ಅರ್ಜುನ ವಿವಾಹ ಮಾಡಿಕೊಂಡಿದ್ದಾನೆ. ಸಾಮಾನ್ಯವಾಗಿ ಗೆಳೆತನದೊಳಗೆ ನೀವೇನಾದರೂ ತಿಂತಾ ಇದ್ರೆ ಪಕ್ಕದಲ್ಲಿ ನಿಮ್ಮ ಗೆಳೆಯ ಇದ್ರೆ ಸ್ವಲ್ಪ ನೀನು ತಗೋವಂತ ಕೊಟ್ಟು ತಿನ್ನುವ ಪದ್ಧತಿ. ಆದರೆ ದೊಡ್ಡ ಗಟ್ಟಿಯಾದಂತಹ ವ್ಯಕ್ತಿ ಒಬ್ಬ ಕುಳಿತಿದ್ದಾನೆ, ಎಂಥದನ್ನು ತಿಂದು ಕರಗಿಸಿಕೊಳ್ಳುವ ಯೋಗ್ಯತೆ ಇದೆ. ಆದರೆ ಗೆಳೆಯ ಇರಬಹುದು, ಅವನಿಗೆ ಶಕ್ತಿ ಇಲ್ಲ, ಅನಾರೋಗ್ಯ ಇದೆ. ಇವನು ತಾನು ಚಕ್ಲಿ ತಿಂದಿದ್ರೆ ಅವನಿಗೂ ಚಕ್ಲಿ ಕೊಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ಯೋಗ್ಯತೆ ಇರುವುದಿಲ್ಲ. ಅವನಿಗೆ ಏನು ಯೋಗ್ಯವೋ ಅದನ್ನು ಕೊಡಬಹುದು, ಆದರೂ ಕೊಟ್ಟು ತಿನ್ನಬೇಕಲ್ಲ, ಗೆಳೆಯರಿಗೆ ಕೊಡದೇ ತಿನ್ನಬಾರದು. ಸ್ವಾರಸ್ಯ ಅಂದ್ರೆ ಚಿಂತನೆ ಮಾಡುವುದಕ್ಕೆ, ದೊಡ್ಡವರ ಚರಿತ್ರೆಯನ್ನು ಚಿಂತನೆ ಮಾಡಬೇಕಷ್ಟೇ ಹೊರತು ಇದರೊಳಗೇನು
ಶ್ರೀಕೃಷ್ಣ ಪರಮಾತ್ಮ 16,100 ಜನ ಅಪ್ಸರಾಸ್ತ್ರೀಯರು, ಅವರ ಅವತಾರರಾದಂತಹ ರಾಜಕನ್ಯೆಯರು, ದೇವಗಂಧರ್ವ ಕನ್ಯೆಯರನ್ನು ಮದುವೆಯಾದ. ನರಕಾಸುರ ತನ್ನ ಕಾರಾಗಾರದಲ್ಲಿ ಇಟ್ಟವರನ್ನ ನೆನೆ ಕೇಳಿದಿರಿ. ಅವರಲ್ಲಿ ಪ್ರಧಾನಳಾದವಳು ಯಾರು ಅಂದ್ರೆ ತೇಷಾಂ ಪ್ರಧಾನ ತ್ವಷ್ಟೃಪುತ್ರಿ ಕಶೇರುಹು. ಆ 16,100 ಜನರಲ್ಲಿ ಲೀಡರ್ ಯಾರು ಅಂದ್ರೆ ತ್ವಷ್ಟೃವಿನ ಮಗಳು ಕಶೇರು ಅಂತ ಅವಳ ಹೆಸರು. ಅಂದ್ರೆ ತ್ವಷ್ಟೃವಿನ ಮಗಳನ್ನು ತಾನು ಮದುವೆಯಾದ ಕೃಷ್ಣ. ಕೃಷ್ಣನ ಗೆಳೆಯ ಯಾರು? ಅರ್ಜುನ. ನಾನು ತ್ವಷ್ಟೃವಿನ ಮಗಳನ್ನು ಮದುವೆಯಾದರೆ ಪಾಪ ನನ್ನ ಗೆಳೆಯರಿಗೂ ಒಬ್ಬ ತ್ವಷ್ಟೃವಿನ ಮಗಳನ್ನು ಮದುವೆ ಮಾಡಿಸೋಣ ಅಂತ ಅದೇ ತ್ವಷ್ಟೃವಿನ ಅವತಾರನಾದಂತಹ ಚಿತ್ರಾಂಗದೆಯನ್ನು ಮದುವೆ ಮಾಡಿಸಿಕೊಟ್ಟ. ಆದರೆ ತಾನು ಲಕ್ಷ್ಮೀ ಸನ್ನಿಧಾನ ಇರುವಂಥವಳನ್ನು ಮದುವೆಯಾದರೆ ಇವಳಿಗೂ ಹಾಗೆ ಮದುವೆ ಮಾಡಿಸಿಕೊಡ್ಲಿಕ್ಕೆ ಆಗೋದಿಲ್ಲ. ತಾನು ಚಕ್ಲಿ ತಿಂತಾನೆ ಅಂತ ಅವನಿಗೆ ತಿಳಿಸ್ಲಿಕ್ಕೆ ಆಗೋದಿಲ್ಲ. ಅದು ಸಣ್ಣ ಕೂಸು ಪಾಪ. ಅದಕ್ಕೆ ಅವನಿಗೇನು ಯೋಗ್ಯ? ಇಂದ್ರನಿಗೆ ಏನು ಯೋಗ್ಯ? ಶಚೀದೇವಿಯನ್ನು ಮದುವೆಯಾಗೋದು ಅಷ್ಟೇ ಯೋಗ್ಯ. ಹಾಗಾದ್ರೆ ಶಚೀದೇವಿಯ ಅವತಾರವೇ ಆದ ಚಿತ್ರಾಂಗನೆಯನ್ನು ತ್ವಷ್ಟೃವಿನ ಮಗಳು ತಣಿಸಿ ತಾನೂ ತ್ವಷ್ಟೃವಿನ ಮಗಳನ್ನೇ ಮದುವೆ ಮಾಡಿಕೊಂಡ. ಕಶೇರುವನ್ನ ತ್ವಷ್ಟೃವಿನ ಮಗಳೇ ಆದ ಚಿತ್ರಾಂಗದೆಯನ್ನು ಅರ್ಜುನನಿಗೆ ಕೊಟ್ಟು ಮದುವೆ ಮಾಡಿಸಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ ಎಂಬುದಾಗಿ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬೇಕು. ಆಚಾರ್ಯರ ನಿರ್ಣಯ ಹೇಳ್ತಾರೆ, ಯಾರಿಗಳು ಚಿತ್ರಾಂಗದೆ? ಶಚೀದೇವಿ ಅಂದ್ರೆ ಸ್ವರ್ಗದಿಂದ ಇಳಿದು ಬಂದ ಶಚಿ ಅಲ್ಲ ಇವಳು. ಮತ್ತೆ ಇನ್ನೆಷ್ಟು ಶಚಿಯರಿದ್ದಾರೆ ಅಂತ ನೀವು ಕೇಳಬಹುದು. ಒಬ್ಬಳೇ ಶಚಿಯಾದರೂ ಕೂಡ ಸ್ವರ್ಗದಲ್ಲಿರುವ ದೇವತೆಗಳು ನೇರವಾಗಿ ಅಲ್ಲಿ ಬಾಗಿಲ ಹಾಕೊಂಡು ಬರುವುದಿಲ್ಲ. ಇಲ್ಲಿ ಅವತಾರ ಮಾಡುವುದಕ್ಕೆ ಒಂದು ಅಂಶದಿಂದ ಕೆಳಗೆ ಬರ್ತಾರೆ. ರಾಮಾಯಣ ಕಾಲದಲ್ಲಿ ಇದೇ ಶಚಿ ವಾಲಿಯ ಹೆಂಡತಿಯಾಗಿ ತಾರಾ ಆಗಿ ಅವತಾರ ಮಾಡಿದ್ಲು. ಶಚಿ ಮೂಲ ರೂಪದಿಂದ ಸ್ವರ್ಗದಲ್ಲಿದ್ದಾಳೆ. ಒಂದು ಅಂಶದಿಂದ ರಾಮಾಯಣ ಕಾಲದಲ್ಲಿ ತಾರೆಯಾಗಿ ವಾಲಿಯ ಜೊತೆಗೆ ಮದುವೆಯಾಗಿದ್ದಾಳೆ. ವಾಲಿ ಇಂದ್ರನ ಅವತಾರ, ಶಚಿ ಮದುವೆಯಾಗಿದ್ಲು. ಆದರೆ ಸುಗ್ರೀವನ ಸಂಬಂಧ ಆಯಿತು ರಾಮಾಯಣ ಕಾಲದಲ್ಲಿ ತಾರೆಗೆ, ವಾಲಿ ಸತ್ತ ಮೇಲೆ. ಅದೊಂದು ತಪ್ಪು, ದೋಷ, ಅಪರಾಧ ಆಯಿತು. ಆ ಅಪರಾಧಕ್ಕೆ ಮೂಲ ರೂಪದಿಂದ ಶಚಿ ಅಪರಾಧ ಮಾಡಿಲ್ಲ. ಆ ಶಚಿಯ ಒಂದಂಶ ಕೆಳಗಿಳಿದು ಬಂದಿತ್ತಲ್ಲ, ಅದು ಅಪರಾಧ ಮಾಡಿದೆ. ಆ ಅಪರಾಧಕ್ಕೆ ಶಿಕ್ಷೆ ಏನು ಅಂದ್ರೆ, ಮತ್ತೆ ಇಂದ್ರಾವತಾರನಾದ ಅರ್ಜುನನ ಜೊತೆಗೆ ಮದುವೆಯಾಗಿ ದ್ವಾಪರ ಯುಗ ಬರುವವರೆಗೆ ಆ ಶಚಿಯ ಅಂಶಕ್ಕೆ ಸ್ವರ್ಗದೊಳಗೆ ಪ್ರವೇಶವನ್ನೇ ಕೊಟ್ಟಿರಲಿಲ್ಲ. ತಾರಾದೇಹೇ ಸೂರ್ಯಜಸ್ಯ ಅಂಗಸಂಗಾತ್ ಸ್ವರ್ಗಂ ನಾಗಾತ್ ಅಂತರಿಕ್ಷಾದಿಹಾಸಿ. ನೀನು ಸೂರ್ಯನ ಸಂಘ ಮಾಡಿದ್ದಿ, ಅಧಮ ದೇವತೆಯ ಸಂಘ ಮಾಡಿದ್ದಿ, ನೀನು ಸ್ವರ್ಗದ ಬಾಗಿಲಿನಲ್ಲಿ ಪ್ರವೇಶ ಮಾಡಬೇಡ, ಅಲ್ಲಿಯೇ ನಿಲ್ಲು. ಅಂತರಿಕ್ಷದೊಳಗೆ ಮೇಲಿಲ್ಲ ಕೆಳಗಿಲ್ಲ, ಅಂತರಿಕ್ಷದೊಳಗೆ ದ್ವಾಪರ ಯುಗ ಬರುವವರೆಗೆ ಕಾಯ್ದು ಮತ್ತೆ ತ್ವಷ್ಟೃವಿನ ಅವತಾರನಾದ ವೀರಸೇನನ ಮಗಳಾಗಿ ಹುಟ್ಟಿ ಅರ್ಜುನನ ಜೊತೆಗೆ ಮದುವೆಯಾಗಿ ಆಮೇಲೆ ಮುಂದೆ ಸ್ವರ್ಗಕ್ಕೆ ಹೋಗ್ತಾಳೆ. ಆ ಶಚಿ ದೊಡ್ಡವರಿಗೂ ಕೂಡ ಅಪರಾಧ ಮಾಡಿದರೆ ಶಿಕ್ಷೆ ಇರ್ತದೆ ಅನ್ನುವುದನ್ನು ಇಲ್ಲಿ ತಿಳಿಸ್ತಾರೆ. ಸರಿ, ಅಲ್ಲಿ ಹುಟ್ಟಿದವನೇ ಬಭ್ರುವಾಹನ, ಶ್ರೇಷ್ಠನಾದಂತಹ ಮಗ. ಅವನು ಯಾರು? ಇಂದ್ರನ ಮಗನೇ ಜಯಂತ. ಮೂಲ ರೂಪದಲ್ಲಿ ಇಂದ್ರನ ಮಗನೇ ಜಯಂತ ಬಭ್ರುವಾಹನನಾಗಿ ಅವತಾರ ಮಾಡಿದ್ದಾನೆ. ಆ ಜಯಂತ ಯಾರೋ ಅಲ್ಲ, ನಮ್ಮೆಲ್ಲರ ಕಾಲಿಗೆ ಅಭಿಮಾನಿ ದೇವತೆ. ಕಾಲಿನಿಂದ ಗಟ್ಟಿಮುಟ್ಟಿಯಾಗಿ ನಾವು ಓಡಾಡಬೇಕಾಗಿದ್ರೆ, ಕಾಲು ನೋವು ಏನಾದರೂ ಬಹಳ ಆಗಿದ್ರೆ ಆ ಜಯಂತನ ಅನುಗ್ರಹ ಕಡಿಮೆಯಾಗಿದೆ ಅಂತ ಅರ್ಥ. ಜಯಂತನಿಗೆ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಜಯಂತ ಹಾಗೂ ಉಪೇಂದ್ರ ಇವರೆಲ್ಲರೂ ನಮ್ಮ ಪಾದವನ್ನು ನೇಮನ ಮಾಡುವಂಥವರು. ಅಂತಹ ಜಯಂತ ಇಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಹೇಳ್ತಾರೆ. ಇಷ್ಟ ಆಯಿತು. ಇರಾವಾನ್ ಹುಟ್ಟಿದ, ಜಯಂತ ಹುಟ್ಟಿದ. ಅರ್ಜುನ ಇನ್ನೂ ಹೋಗಿಲ್ಲ, ಇನ್ನೊಂದು ಮದುವೆ ಮಾಡಿಕೊಂಡೇ ಹೋಗುವನಿದ್ದಾನೆ. ಇಷ್ಟಕ್ಕೆ ಪ್ರಭಾಸ ಕ್ಷೇತ್ರಕ್ಕೆ ಬಂದಿದ್ದಾನೆ. ಅಲ್ಲಿ ಸ್ನಾನ ಮಾಡುವುದಕ್ಕೆ ಅರ್ಜುನ ಹೊರಟಾಗ ಮೊಸಳೆಗಳು ಕಾಲು ಹಿಡಿದಿವೆ. ತನ್ನ ಅದ್ಭುತವಾದ ಶಕ್ತಿಯಿಂದ 5 ಮೊಸಳೆಗಳ ಕಾಲು ಹಿಡಿದ್ರೆ 5 ಮೊಸಳೆಗಳನ್ನ ಮೇಲೆತ್ತಿ ತೀರದಲ್ಲಿ ಎಸೆಯುತ್ತಾನೆ. ಅವುಗಳು ಯಾರು? ವರ್ಗ, ಸೌರಭೇಯಿ, ಸಮೀಚಿ, ಬುದ್ಬುದ, ಲತಾ ಎಂಬ 5 ಜನ ಅಪ್ಸರಾಸ್ತ್ರೀಯರು.
5 ಜನ ಅಪ್ಸರಾ ಸ್ತ್ರೀಯರು 5 ಮೊಸಳೆಗಳಾಗಿ ಬಿದ್ದಿರ್ತಾರೆ. ಅರ್ಜುನನ ಸ್ನಾನ ಮಾಡುವ ಸಂದರ್ಭದಲ್ಲಿ ಏಕಕಾಲಕ್ಕೆ ಕಾಲ ಹಿಡಿದ್ರೆ ಧೈರ್ಯದಿಂದ ಕಿಚ್ಚೆಸೆದು ಮೇಲೆ ಬರ್ತಾನೆ. ನೋಡ್ರಿ ಅರ್ಜುನನ ಶಕ್ತಿ ಎಷ್ಟಿದೆ, ತಾರತಮ್ಯ ಗೊತ್ತಾಗತ್ತಲ್ಲ. ಹಾಹಾ ಗಂಧರ್ವ ಆನೆಯಾದಾಗ ಗಜೇಂದ್ರ ಮೋಕ್ಷದ ಕಥೆ ಕೇಳಿದ್ದೀರಿ. ಮೊಸಳೆಯಾಗಿ ಹೂಹೂ ಗಂಧರ್ವ ಬಂದ್ರೆ ಕಾಲು ಹಿಡಿದ್ರೆ 1000 ವರ್ಷ ಆದರೂ ಮೇಲೆ ಬರ್ಲಿಕ್ಕೆ ಆಗುವುದಿಲ್ಲ ಅವನಿಗೆ. ನಮಾಮಿ ಮೇ ಜ್ಞಾತಯ ಆತುರಂಗಜ ಕುತಃ ಕರಿಣ್ಯ ಪ್ರಭವಂತಿ ಮೋಚಿತುಂ. ಯಾರೂ ಬಿಡಿಸಲಿಕ್ಕಾಗಲಿಲ್ಲ. ಆದರೆ 5 ಮೊಸಳೆಗಳು ಏಕಕಾಲಕ್ಕಿಡದೆ ಎಳೆದರೂ ಕೂಡ ಸುಲಭವಾಗಿ ಕಿತ್ತೆಸೆದು ಅರ್ಜುನ ಮೇಲೆ ಬಂದಿದ್ದಾನೆ. ಅವನು ಹಾಡುವ ಗಂಧರ್ವ, ಇವನು ದೇವೇಂದ್ರ. ಸರಿ, ಮೇಲೆ ಬಂದ ಅಂದ್ರೆ ದೊಡ್ಡವರ ಹೆಸರು ಇಟ್ಟುಕೊಂಡು ಮಾತ್ರಕ್ಕೆ ನಾವು ದೊಡ್ಡವರಾಗುವುದಿಲ್ಲ. ದೊಡ್ಡ ದೊಡ್ಡ ಹೆಸರು ಇಟ್ಕೊಂಡ್ಬಿಡ್ತಾರೆ ಕೆಲವರು. ಬೇಕಾದಷ್ಟು ತಾವೇ ಟೈಟಲ್ಗಳನ್ನು ಹಚ್ಕೊಳ್ಳೋದು, ದೊಡ್ಡ ದೊಡ್ಡ ಹೆಸರುಗಳನ್ನು ಇಟ್ಕೊಳ್ಳೋದು. ದೊಡ್ಡವರ ಹೆಸರು ಇಟ್ಟುಕೊಂಡ್ರೆ ನಾವು ದೊಡ್ಡವರಾಗ್ತೀವಿ ಅಂತ ಭ್ರಾಂತಿ ಅವರಿಗೆ. ಈ ಹಾಹಾ ಗಂಧರ್ವ ಇದೇ ಪೈಕಿನೇ ಅವನು. ಇಂದ್ರದ್ಯುಮ್ನ ಅಂತ ಹೆಸರಿಟ್ಟುಕೊಂಡ, ಇಂದ್ರನ ಹೆಸರಿಟ್ಟುಕೊಂಡ. ಇಂದ್ರನ ಶಕ್ತಿ ಬಂತೇನೆ ಅವನಿಗೆ? ಬರಲಿಲ್ಲ. ಇಂದ್ರ ಸುಲಭವಾಗಿ 5 ಮೊಸಳೆಗಳನ್ನ ಕಿತ್ತೆಸೆದ. ಅವನಿಗೆ 1 ಮೊಸಳೆ ಬಿಡಿಸಿಕೊಳ್ಳಿಕ್ಕಾಗಲಿಲ್ಲ. ಆದ್ರೆ ಅವನ ಹೆಸರು ಇಂದ್ರದ್ಯುಮ್ನ ಅಂತ. ಪ್ರಯೋಜನವಿಲ್ಲ. ಯಾರಿವರು ಅಂತ ಶ್ರೀಮದಾಚಾರ್ಯರು ನಿರ್ಣಯ ಕೊಡ್ತಾರೆ. ಯಾರೋ ಅಲ್ಲ, ಇವರು ಅಪ್ಸರಾ ಸ್ತ್ರೀಯರು. ಶಾಪ ಇತ್ತು. ಏನು ಶಾಪ? ಒಬ್ಬ ಬ್ರಾಹ್ಮಣ, ಬಡ ಬ್ರಾಹ್ಮಣ, ಆದರೆ ನಿಷ್ಠಾವಂತ ಬ್ರಾಹ್ಮಣ, ತಪಸ್ವಿಯಾದ ಬ್ರಾಹ್ಮಣ. ಅವನನ್ನು ನೋಡಿ ನಗುತ್ತಾರೆ. ಅವನು ಮಾಡುವ ಮಡಿ, ಅವನು ಮಾಡುವ ಆಚಾರ, ಅವನ ದೇಹ, ಸ್ವರಗಿದ ದೇಹ, ಎಲ್ಲಿ ನೋಡಿದರಲ್ಲಿ ನರಗಳು ಕಾಣಿಸ್ತವೆ, ಎಲುಬುಗಳು ಕಾಣಿಸ್ತವೆ. ಬಡ ಬ್ರಾಹ್ಮಣ ತಪಸ್ವಿಯಾದವನು ಅಂದ್ರೆ ಹೇಗಿರ್ತಾನೆ ಮತ್ತೆ? ಅವನನ್ನು ನೋಡಿ ಇವರು ನಗುತ್ತಾರೆ. ಆ ವಿಪ್ರರನ್ನು ನೋಡಿ ಅಪಹಾಸ ಮಾಡಿದ್ದಕ್ಕೆ ಈ ಪರಿಸ್ಥಿತಿ ಇವರಿಗೆ ಬಂದೊದಗಿದೆ. ಅವರಿಗೆ ಒಬ್ಬ ವ್ಯಕ್ತಿ ನಿಮ್ಮ 5 ಯಾವಾಗ ಎಳೆದು ತೀರಕ್ಕೆ ಹಾಕ್ತಾನೆ ಆವಾಗ ನಿಮಗೆ ಶಾಪದಿಂದ ಮೋಚನೆ. ಅಲ್ಲಿಯವರೆಗೆ ನೀವು ಹೀಗೆ ಮೊಸಳೆಗಳಾಗಿ ನೀರಿನಲ್ಲಿ ಬಿದ್ದಿರಬೇಕು ಅಂತ ಶಾಪವಾಗಿರುತ್ತದೆ. ನೋಡಿ, ಒಬ್ಬ ಬ್ರಾಹ್ಮಣನನ್ನು ನೋಡಿ ಅಪಹಾಸ ಮಾಡಿದ್ದಕ್ಕೆ ಏನ್ ಪರಿಸ್ಥಿತಿಯಾಗಿದೆ. ದೇವಲೋಕದಲ್ಲಿ ಅನಾವೃತ ಸರ್ವದಾ ಯಾವಾಗಲೂ ಯಥೇಚ್ಛವಾಗಿ ಓಡಾಡಿ ತಿರುಗಾಡಿ ಮಜಾ ಮಾಡುವ, ಭೋಗ ಮಾಡುವ, ಆನಂದದಿಂದ ಇರುವಂತಹ ಅಪ್ಸರಾ ಸ್ತ್ರೀಯರಿಗೆ ಅತೀ ಹೊಲಸು ಜಾತಿಯಲ್ಲಿ ಮೊಸಳೆಯಾಗಿ ನೀರಿನೊಳಗೆ ಒದ್ದಾಡುವಂತಹ ಸಂದರ್ಭ ಇದೆ. ಯಾರಿಗಾದರೂ ಮೊಸಳೆ ಚೆನ್ನಾಗಿದೆ ಅಂತ ಅನಿಸ್ತದೆ. ಇನ್ನು ಹಂಸ ಪಕ್ಷಿ ಅಂದ್ರೆ ಎಷ್ಟು ಚೆನ್ನಾಗಿದೆ ಅಂತ ತಲೆ ಮೇಲೆ ಕೈ ಆಡಿಸಬಹುದು. ಕರು ಇದೆ ಅಂದ್ರೆ ಕೈ ಆಡಿಸ್ತಾರೆ. ಹೋಗಿ ಮೊಸಳೆ ಮೇಲೆ ಸ್ವಲ್ಪ ಕೈ ಆಡಿಸಿ ಬರ್ರಿ ನೋಡೋಣ, ಎಷ್ಟು ಮುದ್ದಾಗಿದೆ ಅಂತ ಒಂದು ಮುದ್ದು ಕೊಡ್ರಿ. ಯಾರಾದ್ರೂ ಕೊಡ್ತಾರೇನೋ. ಅಂದ್ರೆ ಇವರಿಗೆ ತಮ್ಮ ಮುದ್ದುತನದ ಮೇಲಿನ ಅಹಂಕಾರದಿಂದ ಒಬ್ಬ ಬ್ರಾಹ್ಮಣ ಸ್ವರ್ಗಿದ್ದನ್ನ ನೋಡಿ ಅವನ ತಪಸ್ವಿತೆಗೆ ಧಿಕ್ಕರಿಸಿ ನಕ್ಕದ್ದಕ್ಕೆ, ಅಪಹಾಸ ಮಾಡಿದ್ದಕ್ಕೆ ದೇವರು ಎಷ್ಟು ವಿಪರೀತವಾದ ಶಿಕ್ಷೆಯನ್ನು ಕೊಟ್ಟ ಅಂದ್ರೆ, ನೀನು ಮುದ್ದಿಸಿದರೆ ಮುದ್ದಹುದು ಈ ದೇಹ ಎಂಬ ತಿಳುವಳಿಕೆ ಇಲ್ಲ ಇವರಿಗೆ. ಈ ಮುದ್ದುತನ ನಮ್ಮದು ಎಂಬ ದುರಹಂಕಾರ ಇದೆ. ಹಾಗಾದರೆ ಅತ್ಯಂತ ಕುರೂಪಿಗಳಾಗಿ, ಮುಟ್ಟಲಿಕ್ಕೂ ಬಿರುಸಾಗಿ, ಹೊಲಸಾಗಿ ನೀರಿನೊಳಗೆ ನೆನೆದು ಬೀಳಲಿ ಅಂತ ಭಗವಂತ ಈ ಪರಿಸ್ಥಿತಿಯನ್ನು ಒದಗಿಸಿದ. ಹಿಂದೆ ಇದೇ ಶಾಪ ಆಗಿದೆ. ದೇವಲರನ್ನು ನೋಡಿ ನಕ್ಕದ್ದಕ್ಕೆ ಶ್ರೀಕೃಷ್ಣ ಪರಮಾತ್ಮನ 6 ಜನ ಅಣ್ಣಂದಿರು ಯಾರವರು? ಕಂಸ ಕೊಲ್ತಾನಲ್ಲ ಕೃಷ್ಣನಿಗೆ. ಕೃಷ್ಣ ಹುಟ್ಟುವಕ್ಕಿಂತಲೂ ಮೊದಲಿಗೆ ಹುಟ್ಟಿದ 6 ಜನರನ್ನ ಇದೇ ಹಣೆ ಬರಹ ಅವರದು. ಏನೋ ಅಯ್ಯೋ ಪಾಪ ಸತ್ರು, ಅಯ್ಯೋ ಪಾಪ ಅಲ್ಲ ಅವರು ಯಾಕೆ ಸತ್ರು ಅನ್ನುವುದಕ್ಕೆ ಜಗತ್ತಿನೊಳಗೆ ಆಕಸ್ಮಿಕವಾದ ಘಟನೆ ಯಾವುದೂ ಇಲ್ಲ. ಅಕಸ್ಮಾತ್ ಇದಮಾಗಿರಾಸಿ ಸುಳ್ಳು, ಅದನ್ನು ಒಪ್ಪಿಲ್ಲ ನಮ್ಮ ಶಾಸ್ತ್ರದಲ್ಲಿ. ಆಕಸ್ಮಿಕ ಘಟನೆಯೇ ಇಲ್ಲ. ಎಲ್ಲದಕ್ಕೂ ಹಿನ್ನೆಲೆ ಇದೆ, ಎಲ್ಲದಕ್ಕೂ ಕಾರಣ ಇದೆ. ಏನೋ ಪಾಪ ಹಾಲು ಕಂದಮ್ಮಗಳು ಸತ್ತ ಹೋದವು, ಹಾಗೆ ಸತ್ತಿಲ್ಲ. ದೇವಲ ಋಷಿಗಳಿಗೆ ನೋಡಿ ಇವರು ಅಪಹಾಸ ಮಾಡ್ತಾರೆ. ಯಾಕೆ? ಅವರು ಸ್ವರ್ಗಿರ್ತಾರೆ. ಇವನು ಸ್ವರ್ಗಿದ್ದು ತಪಸ್ಸಿನಿಂದ ಅಲ್ಲ, ಕಾಮಬಾಧೆಯಿಂದ ಅಂತ ಮಧುರಾಜ ಸ್ವಾಮಿಗಳು ಟಿಪ್ಪಣಿಯಲ್ಲಿ ಬರೀತಾರೆ. ಕಾಮಜ್ವರದಿಂದ ಇವನು ಸ್ವರ್ಗಿದ್ದಾನೆ. ಯಾವುದೋ ಹೆಣ್ಣಿನ ಮೇಲೆ ಮೋಹವನ್ನು ಮಾಡಿ ಕಾಮದಿಂದ ಇವನು ಸ್ವರ್ಗಿದ್ದಾನೆ. ಇದು ಕಾಮಜ್ವರ ಅಂತ ಅಪಹಾಸ ಮಾಡ್ತಾರೆ. ಮರೀಚಿ ಋಷಿಗಳ ಮಕ್ಕಳು 6 ಜನ, ತಾವೂ ಋಷಿಪುತ್ರರೇ. ನೋಡಿ, ಇದೇ ಇರೋದು.
ನಮ್ಮವರೇ ನಮ್ಮನ್ನು ಕೆಳಗೆ ಹಾಕೋದು, ಬೇರೆಯವರಲ್ಲ. 3 ತೆಗ್ಗುಗಳಿರ್ತದೆ. 2 ತೆಗ್ಗುಗಳು ಮುಚ್ಚಿತ್ತು, 1 ತೆಗ್ಗು ತೆಗೆದಿತ್ತು. ಎಲ್ಲಿ? ನರಕದೊಳಗೆ. 3 ಜನ ಒಂದೇ ಅಪರಾಧ ಮಾಡಿದ್ದಾರೆ. ಯಮದೇವರು 3 ಜನರನ್ನು ತೆಗ್ಗಿನೊಳಗೆ ಹಾಕಿದ್ದಾನೆ, 1 ತೆಗೆದಿಟ್ಬಿಟ್ಟಾನೆ. ಯಾಕೆ? ಇದು ಬ್ರಾಹ್ಮಣರ ಅಪರಾಧ ಮಾಡಿದ್ರೆ ಹಾಕುವ ತೆಗ್ಗು, ಇದು ಕ್ಷತ್ರಿಯರದು, ಇದು ವೈಶ್ಯರು, ಇದು ಹೀಗೆ ಶೂದ್ರದು, ಎಲ್ಲರಿಗೂ ಒಂದೊಂದು ತೆಗ್ಗು ಮಾಡಿಬಿಟ್ಟಿದೆ. ತಾವೆಲ್ಲ ಮುಚ್ಚಿಬಿಟ್ಟಿದೆ. ಯಾಕೆ? ತೆಗೆದ್ರೆ ಅವರು ಜಿಗಿದು ಹೋಗ್ಬಿಡ್ತಾರೆ, ಅದಕ್ಕೆ ಮುಚ್ಚಿದೆ. ಮತ್ತೆ ಇದನ್ನ ಯಾಕೆ ಮುಚ್ಚಿಲ್ಲ? ಒಬ್ಬ ಬ್ರಾಹ್ಮಣ ಮೇಲೆ ಏರ್ಲಿಕ್ಕೆ ಇನ್ನೊಬ್ಬ ಕಾಲು ಹಿಡಿದು ಜಗ್ಗಿ ಬಿಡ್ತಾನೆ, ಅವ್ರ ಮೇಲೆ ಹೋಗ್ಲಿಕ್ಕೆ ಸಾಧ್ಯಲ್ಲ. ಒಬ್ಬರು ಮೇಲೆ ಹೋಗುವಾಗ ಇನ್ನೊಬ್ಬ ಜಗ್ಗಿ ಬಿಟ್ರೆ ಇವ್ರ ಮೇಲೆ ಹೋಗುವುದೇ ಇಲ್ಲ. ಹೀಗಾಗಿ ನಾನು ಮುಚ್ಚೋ ಕೆಲಸನೇ ಇಲ್ಲ. ಆ ಮುಚ್ಚಳದ ಒಂದು ಖರ್ಚು ಉಳಿತದಲ್ಲ ನನಗೆ, ನಾನ್ಯಾಕೆ ವೇಸ್ಟ್ ಮಾಡಿ? ನ್ಯಾಷನಲ್ ವೇಸ್ಟ್ ಅದು, ಅಥವಾ ಕಾಸ್ಮಿಕ್ ವೇಸ್ಟ್ ಅದು, ಬೇಡವೇ ಬೇಡ. ಹಾಗೆ ಅವನಂದ ಇದು ಬೇಡ. ತಾತ್ಪರ್ಯ, ಬ್ರಾಹ್ಮಣರೇ ಆಗಿ ಋಷಿಪುತ್ರರಾಗಿ ಒಬ್ಬ ಋಷಿಯನ್ನು ನೋಡಿ ಅವಮಾನ ಮಾಡಿದ್ರು. ಅದು ಯಾಕೆ? ಕಾಮಜ್ವರದಿಂದ ಇವನು ಸೊರಗಿದ್ದಾನೆ ಅಂತ. ಪಾಪ ಅವರು ತಪಸ್ವಿಗಳಾಗಿ ಸೊರಗಿದ್ರು. ಆದರೆ ದೇವರು ಎಷ್ಟು ರಿವರ್ಸ್ ಮಾಡ್ತಾನೆ ಅಂದ್ರೆ, ಅವರಿಗೆ ಕಾಮಬಾಧೆ ಇದೆ ಅಂತ ಅಪವಾದ ಕೊಟ್ಟಿದ್ದೀರಲ್ಲ, ಕಾಮದ ಬಾಧೆ ಇದೆ, ಅವರು ಕಾಮಹತರು, ಕಾಮ ಪೀಡಿತರು ಅಂತನ್ನುವ ಅಪವಾದವನ್ನು ಅವರ ಮೇಲೆ ಹೊರಿಸಿದ್ದೀರಲ್ಲ ನೀವು. ಅದೇ ದುಷ್ಟ ಕಾಮಗಳಿಗೆ ಪ್ರತೀಕನಾದಂಥವನು ಇದೀಗ ಕೇಳಿದ್ರಿ ಕಾಲನೇಮಿ ಕಂಸ. ಆ ಕಂಸನ ಮಗನಾಗಿ ಹುಟ್ಟಿ ಆ ಕಂಸನ ಕೈಯಿಂದಲೇ ನಿರ್ದಯವಾಗಿ ಸಾಯುವಂತೆ ನೀವು ಹತರಾಗಿ ಹೋಗಿ ಅಂತ ಭಗವಂತ ಶಾಪ ಕೊಡಿಸಿದ. ನೋಡಿ ಎಷ್ಟು ಲಿಂಕ್ ಇದೆ. ಇವರೇನು ಅಂತ ಅಪಹಾಸ ಮಾಡಿದರು? ಕಾಮಪೀಡಿತ ಅಂತ ಅಪಹಾಸ ಮಾಡಿದರು. ದೇವರೇನು ಮಾಡಿದ? ಅದೇ ಕಾಮದಿಂದಲೇನೆ, ದುಷ್ಟ ಕಾಮಗಳಿಗೆ ಪ್ರತೀಕನಾದ ಕಂಸ ಕಾಲನೇಮಿ, ಅವನಿಂದಲೇ ಈ 6 ಜನ ಸಾಯುವಂತೆ ಮಾಡಿದ, ದೇವಕಿಯ ಉದರದಲ್ಲಿ ಹುಟ್ಟಿ. ಹಾಗಾದರೆ ತಚ್ಚ ಆತ್ಮನೇ ಫಲತಿ ಅಂತ ಭಾಗವತ ಹೇಳುತ್ತದೆ, ರಾಮಾಯಣ ಹೇಳುತ್ತದೆ, ಮಹಾಭಾರತ ಹೇಳುತ್ತದೆ. ಯಾವುದನ್ನು ದೊಡ್ಡವರಿಗೆ ನಾವು ಮಾಡೋದಕ್ಕೆ ಹೋಗ್ತೇವೆ ಅದು ನಮ್ಮ ಮೇಲೆ ತಿರುಗಿ ಬೀಳ್ತದೆ. ಅವರು ಕಾಮಪೀಡಿತರು ಅಂತ ಯಾರ ಮೇಲೋ ಮಹಾತ್ಮರ ಮೇಲೆ ಅಪವಾದವನ್ನು ಹಾಕಲಿಕ್ಕೆ ಹೋದರೆ ತಾನೇ ಕಾಮಹತನಾಗಿ ಹಾಳಾಗಿ ಹೋಗ್ತಾನೆ. ಬಹಳ ಹುಷಾರಾಗಿರಬೇಕು. ದೊಡ್ಡವರ ಮೇಲೆ ಯಾವುದೋ ಅಪವಾದವನ್ನು ಹೊರಸಲಿಕ್ಕೆ ಹೋದರೆ ಅದು ತನ್ನ ಮೇಲೆ ಪ್ರತಿಫಲ ಆಗ್ತದೆ. ಯಾವ ಆಯುಧಗಳಿಂದ ವಿಶ್ವಾಮಿತ್ರರು ವಸಿಷ್ಠರನ್ನ ಪಡೆಯಬೇಕು ಅಂತ ಹೊರಟರು ಅವುಗಳು ತಿರುಗಿ ಬರ್ತಾ ಇದೆ. ಸತ್ಯಾಭಿನವ ತೀರ್ಥರ ಕಥೆಯಲ್ಲಿ ಕೇಳುತ್ತೇವೆ, ಕಳ್ಳರು ನಾನಾ ವಿಧವಾದ ಆಯುಧಗಳಿಂದ ಸತ್ಯಾಭಿನವರನ್ನ ಹಿಂಸಿಸಬೇಕು ಅಂತ ಹೊರಟ್ರೆ ಇವರು ತಮ್ಮ ಗುರುಗಳಾದ ಸತ್ಯನಾಥ ತೀರ್ಥರ ಸ್ಮರಣೆಯನ್ನು ಮಾಡ್ತಾರೆ. ಸತ್ಯನಾಥ ತೀರ್ಥರ ಸ್ಮರಣೆ ಮಾಡಿದರೆ ಇವರು ಹಾಕುವ ಆಯುಧಗಳೆಲ್ಲ ತಿರುಗಿ ಮತ್ತೆ ಕಳ್ಳರ ಮೇಲೇನೆ ಬೀಳುತ್ತದೆ. ದೊಡ್ಡವರಿಗೆ ಮಾಡಲಿಕ್ಕೆ ಹೋದದ್ದು ತಿರುಗಿ ಬರ್ತದೆ ಅನ್ನಲಿಕ್ಕೆ ಇದು ಸಾಕ್ಷಿ. ಹೀಗಾಗಿ ಇವನ ಕುರೂಪ ನೋಡಿ ನಕ್ಕದ್ದಕ್ಕೆ ಅವರಿಗೇ ಕುರೂಪ ಬಂದಿದೆ. ಅವರನ್ನು ಪಾಂಡವ ಶ್ರೇಷ್ಠನಾದ ಅರ್ಜುನ ಉದ್ಧಾರ ಮಾಡಿದ್ದಾನೆ. ಆಮೇಲೆ ಅವರು ಸದ್ಗತಿಯನ್ನು ಹೊಂದಿದ್ದಾರೆ. ಇನ್ನು ಅರ್ಜುನ ವಿಚಾರ ಮಾಡ್ತಾ ಇದ್ದಾನೆ ಮುಂದೆ ಏನು ಮಾಡಬೇಕು ಅಂತ. ಸುಭದ್ರೆಯನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಅಂತ ವಚನ ಕೊಟ್ಟಿದ್ದಾನೆ ಬಲರಾಮ ದುರ್ಯೋಧನನಿಗೆ. ಸುಭದ್ರೆಯನ್ನು ನಾನು ಮದುವೆಯಾಗಬೇಕು ಅಂತ ಸಂಕಲ್ಪ ಮಾಡಿದ್ದೇನೆ, ಏನು ಮಾಡಬೇಕು ಅಂತ ವಿಚಾರ ಮಾಡಿದ. ಒಂದು ಸನ್ಯಾಸಿಯ ವೇಷವನ್ನು ಧಾರಣ ಮಾಡಿ. ಆದವರಿಗೆ ಮಾತ್ರ ಈ ವಿಷಯವನ್ನು ಕೃಷ್ಣ ಪರಮಾತ್ಮ ಹೇಳಲಿಲ್ಲ. ರೈವತ ಪರ್ವತದಲ್ಲಿ ಮತ್ತೆ ಈ ಸನ್ಯಾಸಿ ಭೇಟಿಯಾಗಿದ್ದಾನೆ ಕೃಷ್ಣ ಪರಮಾತ್ಮನಿಗೆ. ಆಗ ಕೃಷ್ಣ ಬರೀ ನಗಲಿಲ್ಲ, ಹತ್ತಿರ ಕರೆದು ಹೇಳ್ತಾನೆ, ನೀನು ಮನಸ್ಸಿನಲ್ಲಿ ಯಾವ ಗೊಂದಲವನ್ನು ಮಾಡಿಕೊಳ್ಳಬೇಡ, ಸುಭದ್ರೆಯನ್ನು ನಿನಗೇ ಕೊಟ್ಟು ಮದುವೆ ಮಾಡುವುದು ಇದರೊಳಗೆ ಸಂದೇಹವೇ ಇಲ್ಲ. ಬಲರಾಮ ದೇವರು ಬೇಕಾದಷ್ಟು ವಚನ ಕೊಟ್ಟಿರಬಹುದು, ಪ್ರತಿಜ್ಞೆ ಮಾಡಿರಬಹುದು, ಆದರೆ ನರಚಿತ್ತಕ್ಕೆ ಬಂದದ್ದು ನಡೆಯದು. ಹರಿಚಿತ್ತ ಸತ್ಯ ಹರಿಚಿತ್ತ, ನನ್ನ ಮನಸ್ಸಿಗೆ ಬಂದದ್ದೇ ನಡೆಯುತ್ತದೆ, ನಿನಗೇ ಕೊಟ್ಟು ಮದುವೆ ಮಾಡ್ತೇನೆ. ಆದರೆ ಇದೇ ಕ್ಷಣಕ್ಕೆ ನೀನು ಸನ್ಯಾಸಿಯ ವೇಷವನ್ನು ಬದಲಾಯಿಸಿ ಮದುವೆ ಮನೆ ಮೇಲೆ ಕೂಡುವುದಕ್ಕೆ ಹೊರಡಬೇಡ. ಸ್ವಲ್ಪ ಇನ್ನೂ ನಾಟಕದ ಅನೇಕ ಸೀನ್ಗಳೆಲ್ಲ ಆಗಬೇಕಾಗಿದೆ. ಆಮೇಲೆ ಆ ಸುಭದ್ರೆಯ ಜೊತೆಗೆ ವಿವಾಹವನ್ನು ಮಾಡಿಕೋ ಅಂತ ಸತ್ಯಭಾಮ, ಸಾತ್ಯಕಿ, ವಿಪೃಥು, ವಸುದೇವ
ದೇವಕಿ. ಇಷ್ಟು ಜನರಿಗೆ ಮಾತ್ರ ಗೊತ್ತಿದ್ದಂತೆ ಕೃಷ್ಣ ಪರಮಾತ್ಮ ಹೇಳ್ತಾನೆ, ಇನ್ಯಾರಿಗೂ ಗೊತ್ತಿಲ್ಲ. ಇಷ್ಟು ಜನರಿಗೆ ಮಾತ್ರ ಗೊತ್ತು. ಯಾಕೆ ಅಂದ್ರೆ ಸಾತ್ಯಕಿ ಅರ್ಜುನನ ಪ್ರಿಯ ಶಿಷ್ಯ. ಅಸ್ತ್ರದಲ್ಲಿಯೂ ಶಸ್ತ್ರಗಳಲ್ಲಿಯೂ ತತ್ವವಿದ್ಯೆಯಲ್ಲಿಯೂ ಎಲ್ಲದರೊಳಗೂ ಶಿಷ್ಯ. ಕೃಷ್ಣನಿಗೂ ಶಿಷ್ಯ. ವಿಪೃಥುವು ಕೃಷ್ಣನ ಶಿಷ್ಯನಾಗಿದ್ದಾನೆ, ಅತ್ಯಂತ ಅಂತರಂಗದ ಶಿಷ್ಯ. ತನ್ನ ಮಕ್ಕಳನ್ನೂ ದೂರ ಇಟ್ಟ. ಸಾಂಬ, ಪ್ರದ್ಯುಮ್ನ ಇವರೆಲ್ಲರನ್ನೂ ದೂರ ಇಟ್ಟ. ಆದರೆ ಶಿಷ್ಯರನ್ನು ಹತ್ತಿರ ಕರೆದ. ನೋಡಿ ಎಷ್ಟು ವಿಚಿತ್ರ. ಮಕ್ಕಳನ್ನೂ ದೂರ ಇಟ್ಟ, ಶಿಷ್ಯರಾದ ವಿಪೃಥು, ಸಾತ್ಯಕಿ ಇವರನ್ನು ಹತ್ತಿರ ಕರೆದ, ಅಂತರಂಗದ ವಿಷಯವನ್ನು ಹೇಳಿದ, ಅರ್ಜುನನಿಗೆ ವಚನ ಕೊಟ್ಟ, ಸುಭದ್ರೆಯ ವಿವಾಹವನ್ನು ನಿನ್ನ ಜೊತೆಗೇನೆ ಮಾಡಿಕೊಡ್ತೇನೆ, ಧೈರ್ಯದಿಂದ ಇರು ಅಂತ ಆಶ್ವಾಸನೆಯನ್ನು ಭಗವಂತ ಕೊಟ್ಟಿದ್ದಾನೆ. ಶ್ರೀಕೃಷ್ಣ.